Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಣ್ಯೈ ನಮೋ ನಮಃ. ನಮಃ ಪರಮಋಷಿಭ್ಯಃ ನಮಃ ಪರಮಋಷಿಭ್ಯಃ. ಸುಮಾರು 138 ವರ್ಷಗಳ ಹಿಂದೆ ಒಂದು ಅಪೂರ್ವವಾಗಿರ್ತಕ್ಕಂಥ ಘಟನೆ ನಡೀತು. ಜನವರಿ 1ನೇ ತಾರೀಕಿನ ದಿವಸ. ಏನದು ಅಪೂರ್ವವಾಗಿರ್ತಕ್ಕಂಥದ್ದು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆಧ್ಯಾತ್ಮಿಕತೆ ಅನ್ನೋದಿದೆಯಲ್ಲ, ಆಧ್ಯಾತ್ಮಿಕ ಶಕ್ತಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಅದನ್ನು ದಾರೆ ಎರಿಬಹುದು ಅಂತ. ಒಬ್ಬರಿಂದ ಇನ್ನೊಬ್ಬರಿಗೆ ಅದನ್ನು ತಲುಪಿಸ್ಬೋದು. ಟ್ರಾನ್ಸ್ಮ್ಯೂಟೆಡ್ ಅಂತ ಹೇಳ್ತಾರೆ. ಒಬ್ಬರಿಗೆ ಇನ್ನೊಬ್ಬರಿಂದ ಕೊಡಬಹುದು. ಹಾಗಾಗಿ ನಮ್ಮ ಧರ್ಮದಲ್ಲಿ ಮಾತ್ರ ಅಲ್ಲ, ಭಾರತೀಯ ಧರ್ಮಗಳಲ್ಲಿ ಮಹಾತ್ಮರನ್ನು ನಾವು ಬಹಳ ಪೂರ್ವಕವಾಗಿ ಪೂಜಿಸ್ತೀವಿ. ಉಪನಿಷತ್ತಲ್ಲಿ ಒಂದು ವಾಕ್ಯ ಬರುತ್ತೆ, ಆತ್ಮಜ್ಞಂ ಹರ್ಚಯೇದ್ ಭೂತಿಕಾಮಃ ಅಂತ. ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಇದ್ದರೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾತ್ಮರನ್ನು ಪೂಜಿಸಬೇಕು ಅಂತ. ಅರ್ಚಯೇತ್ ಅಂತ ಹೇಳಿ ಪೂಜಿಸಬೇಕು, ಗೌರವಿಸಬೇಕು, ಸೇವಿಸಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಶ್ರೀಕೃಷ್ಣ ಹೇಳ್ತಾನೆ, ಆಧ್ಯಾತ್ಮಿಕವಾಗಿ ನಾವು ಜೀವನವನ್ನು ಆರಂಭಿಸಬೇಕಾದರೂ ಸಹ ಮಹಾತ್ಮರ ಅನುಗ್ರಹ ಬೇಕು. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ವಿದ್ಯಾರ್ಥಿಗಳೆಲ್ಲರೂ ಸಹ ಗುರುವಿನ ಹತ್ರ ಹೋಗ್ತಾಯಿದ್ರು. ಗುರು ಸಾಮಾನ್ಯರಾಗಿರಲಿಲ್ಲ, ಉನ್ನತವಾದ ಆಧ್ಯಾತ್ಮಿಕ ಅವಸ್ಥೆಯಲ್ಲಿರ್ತಕ್ಕಂಥ ಗುರುಗಳನ್ನು ಅವರು ಆಶ್ರಯಿಸ್ತಾ ಇದ್ದರು. ಆ ಗುರುಗಳು ಮೊದಲು ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಜಿಜ್ಞಾಸುಗಳನ್ನು ಮೊದಲು ತಯಾರು ಮಾಡ್ತಾಯಿದ್ರು. ಉಪನಿಷತ್ತಲ್ಲಿಗೆ ಬರುತ್ತೆ, ಅವರು ಬಂದು ಪ್ರಶ್ನೆ ಕೇಳ್ತಾರೆ, ನಮಗೇನು ಪ್ರಕಾರ ಪ್ರಶ್ನೆ ಇದೆ, ಅದಕ್ಕೆ ಉತ್ತರಕ್ಕೆ ಹೇಳಿ ಅಂತ. ಅದಕ್ಕೆಲ್ಲ 12 ವರ್ಷ ನೀನು ಬ್ರಹ್ಮಚರ್ಯದಿಂದ ಇರು ಅಂತ ಹೇಳ್ತಾರೆ. 12 ವರ್ಷ ನೀನು ಬ್ರಹ್ಮಚರ್ಯದಿಂದ ಇಲ್ಲಿರು, ಆಗ ನಿನ್ನ ಮನಸ್ಸು ಬುದ್ಧಿ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯವನ್ನು ಅರಿಯುವ ಒಂದು ಅವಸ್ಥೆಗೆ ತಲುಪುತ್ತೆ. ಆಗ ನಾವು ಹೇಳಿದ್ದನ್ನು ಯಥಾರ್ಥವಾಗಿ ಏನು ಹೇಳ್ತೀವೋ ಅದರ ಅರ್ಥವನ್ನು ಪೂರ್ಣವಾಗಿ ನಾವು ಹೇಳಿದ ಯಾವ ಭಾವದಲ್ಲಿ ಏನನ್ನ ವಿಷಯನ ಕುರಿತು ಹೇಳ್ತೀವೋ ಆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯವನ್ನು ಅರಿಯುವ ಮೇಧಾಶಕ್ತಿ ನಿನ್ನಲ್ಲಿ ಉಂಟಾಗತ್ತೆ. ಮೇಧಾ ಅಂತ ಒಂದು ಸೂಕ್ಷ್ಮ ವಿವೇಕಾನಂದರು ಒತ್ತಿ ಹೇಳ್ತಾರೆ. ಆ ಮೇಧಾಶಕ್ತಿಯನ್ನು ಸಿಕ್ಕತ್ತೆ. ಆಗ ನೀನು ಅದಕ್ಕೆ ಉತ್ತರನೇ ಸರಿಯಾಗಿ ಅರ್ಥ ಮಾಡ್ಕೊಳ್ತೀಯ ಅಂತ. ಆಧ್ಯಾತ್ಮಿಕ ವಿಷಯವಾಗಿ ಇದು ಸತ್ಯ. ಗುರುವಿನ ಅನುಗ್ರಹ ಇಲ್ಲದೆ
ಆತ್ಮಸಾಕ್ಷಾತ್ಕಾರ ಇಲ್ಲ ಅಂತ ಕ್ಲಿಯರ್. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಆ ಗುರು ಏನು ಮಾಡ್ತಾಯಿದ್ರು ಅಂತಂದರೆ, ಆ ಶಿಷ್ಯನ ಮೆಟ್ಲಾಗಿ ಅವನ ಮನಸ್ಸನ್ನು ಪರಿಶುದ್ಧಗೊಳಿಸಿ, ಅವನ ಬುದ್ಧಿಶಕ್ತಿಯನ್ನು ಸೂಕ್ಷ್ಮಗೊಳಿಸಿ, ಆ ಆಧ್ಯಾತ್ಮಿಕ ಅನುಭವವನ್ನು ತನ್ನಗರಾಗಿಸ್ಕೊಳ್ತಕ್ಕಂಥ ಸ್ಥಿತಿಗೆ ಅವನನ್ನು ಕರ್ಕೊಂಡು ಹೋಗ್ತಾಯಿದ್ರು ಗುರುಗಳು. ಅದಕ್ಕೆ ಆ ಶಿಷ್ಯರು ಸಹ ಅಸಾಮಾನ್ಯರಾಗಿರಬೇಕು, ಅದಕ್ಕೆ ತಯಾರಾಗಿರಬೇಕು, ಆ ಗುಣಗಳು ಅವನಲ್ಲಿ ಇರಬೇಕು. ಶ್ರೀರಾಮಕೃಷ್ಣ ಹತ್ರ ಬಂದಿದ್ರಲ್ಲ ಅನೇಕ ಮಹಾನ್ ಚೇತನಗಳು, ಅದರಲ್ಲಿ 2 ಗ್ರೂಪ್ ಮಾಡ್ತಾರೆ, ಅಂತರಂಗ ಬಹಿರಂಗ ಅಂತ. ಅಂತರಂಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಂತರಂಗ ಶಿಷ್ಯರು ಅಂತಂದರೆ ಮುಂದೆ ಸನ್ಯಾಸಿಗಳಾಗ್ತಕ್ಕಂಥವರು ಈ ಮಹಾಸಂಘವನ್ನು ಸ್ಥಾಪಿಸಿ ಮುನ್ನಡೆಸಿ ಅಗಾಧವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ, ಅದಕ್ಕಿಂತ ಮೊದಲು ಶ್ರೀರಾಮಕೃಷ್ಣ ಕೊಡ್ತಕ್ಕಂಥ ತಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಅವರಿಗೆ ದಾರಿ ಎಳೆದಿದ್ರಲ್ಲ, ಅದನ್ನು ಸ್ವೀಕರಿಸ್ತಕ್ಕಂಥ ಆ ಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅವ್ರು ಗುರುತಿಸಿದ್ರು. ಅವ್ರನ್ನ ಅಂತರಂಗ ಶಿಷ್ಯ ಅಂತ ಹೇಳ್ತಾರೆ, ಅಂತರಂಗ ಶಿಷ್ಯರು. ಅದರಲ್ಲಿ ಸ್ವಾಮಿ ವಿವೇಕಾನಂದರು, ಬ್ರಹ್ಮಾನಂದ ಸ್ವಾಮೀಜಿಯವರು, ಶಿವಾನಂದ ಸ್ವಾಮೀಜಿಯವರು, ಅಖಂಡಾನಂದಜಿಯವರು, ಅನೇಕರು, ಸುಮಾರು 16 ಜನ 17 ಜನ ಶಿಷ್ಯರು ಇದ್ದರು. ಅವರು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಇತ್ತು, ಅವರು ಗೃಹಸ್ಥರು. ಆದರೆ ಅವರು ಸಹ ಆಂತರಿಕವಾಗಿ ಆಧ್ಯಾತ್ಮಿಕ ಹಂಬಲ ಇರತಕ್ಕಂಥ ವ್ಯಕ್ತಿಗಳು, ಮುಮುಕ್ಷುಗಳು ಅಂತ ಕರೀತಾರೆ. ಮುಮುಕ್ಷು ಮುಕ್ತಿ ಬೇಕು, ಭಗವಂತನ ಕಾಣಬೇಕು. ಆಗಿನ ಕಾಲದಲ್ಲಿ, ಶ್ರೀರಾಮಕೃಷ್ಣ ಕಾಲದಲ್ಲಿ ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಸತ್ಯ ಅನ್ನುವ ಭಾವನೆ ಎಲ್ಲೆಲ್ಲೂ ಹೆಚ್ಚಿನ ಜನರಲ್ಲಿತ್ತು. ಎಲ್ಲರೂ ಹೇಳಬೇಡ, ಹೆಚ್ಚಿನ ಜನರಲ್ಲಿ ಇತ್ತು. ಅದಕ್ಕೋಸ್ಕರ ಪ್ರಯತ್ನವೂ ಮಾಡ್ತಾಯಿದ್ರು. ಈಗಂತೂ 50-60 ವರ್ಷಗಳಲ್ಲಿ ಬದಲಾವಣೆ ಉಂಟಾಗಿದೆ. ನಮ್ಮ ಬಾಲ್ಯದಲ್ಲೇ ಭಗವಂತನನ್ನು ನೋಡಿದ ವ್ಯಕ್ತಿಗಳ ಬಗ್ಗೆ, ಭಗವಂತನಿದ್ದಾನೆ ಅನ್ನುವ ಸತ್ಯತೆಯ ಬಗ್ಗೆ ಹೆಚ್ಚಿನ ಜನರಲ್ಲಿ ಒಂದು ನಂಬಿಕೆ ಇತ್ತು. ಸತ್ಯ ಹೆಚ್ಚಿನ ಜನರಲ್ಲಿ ಇತ್ತು. ಇಲ್ಲ ಅಂತ ಹೇಳೋರು ಬೇಕಾದಷ್ಟು ಜನ ಇದು ಇಲ್ಲ ಅಂತ ಹೇಳ್ತಾ ಇಲ್ಲ. ಆಗಿನ ಕಾಲದಲ್ಲೇ ಶ್ರೀರಾಮಕೃಷ್ಣ ಕಾಲದಲ್ಲಿ ಸಾಮಾನ್ಯವಾಗಿ ಆಂದೋಲನ ಆಗ್ತಾ ಇತ್ತಲ್ಲ, ಅದೆಲ್ಲಿ ಅಂದರೆ ಆಧ್ಯಾತ್ಮಿಕ ಧರ್ಮದ ಆಧ್ಯಾತ್ಮಿಕತೆ ಬಗ್ಗೆ ಇರ್ತಕ್ಕಂಥ ಬ್ರಹ್ಮ ಸಮಾಜ ಹುಟ್ಕೊಂಡಿದ್ದೆ ಯಾಕೆ? ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ ಅದು ಧರ್ಮವನ್ನೇ ಆಧಾರವಾಗಿಟ್ಟುಕೊಂಡು ಉಂಟಾಗಿರ್ತಕ್ಕಂಥದ್ದು. ಆರ್ಯ ಸಮಾಜ ಆಗಲಿ, ಬ್ರಹ್ಮ ಸಮಾಜ ಆಗಲಿ, ಎಲ್ಲವೂ ಸಹ ಅದರ ಹಿನ್ನೆಲೆ ಏನು, ಅದರ ಆಧ್ಯಾತ್ಮಿಕತೆಯಲ್ಲಿ ಬದಲಾವಣೆ. ಅಂದರೆ ಅದನ್ನು ಆಗಿನ ಕಾಲಕ್ಕೆ ತಕ್ಕಂತೆ ತರಬೇಕು ಅನ್ನುವ ರೀತಿಯಲ್ಲಿ, ಅದ್ರಲ್ಲಿ ಬೇರೆ ಏನೇನೋ ಸಿಕ್ಕೊಂಡಾಗಿತ್ತೋ ಅದನ್ನೆಲ್ಲ ತೆಗಿಬೇಕು ಅನ್ನೋ ಉದ್ದೇಶದಿಂದ ಅನೇಕ ಬರ್ತಾ ಕಾಲಕ್ರಮೇಣ ಶ್ರೀಕೃಷ್ಣ ಹೇಳುವ ಹಾಗೆ ಅಲ್ವಾ, ಧರ್ಮ ಗ್ಲಾನಿ ಉಂಟಾಗುತ್ತೆ. ಗ್ಲಾನಿ ಅಂತಂದರೆ ಒಂದು, ಎರಡನೇದು ಅದ್ರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಬಿಟ್ಟು ಬೇಡದೇ ಇರತಕ್ಕಂಥ ಅಂಶಗಳನ್ನೆಲ್ಲ ಬಹಳಷ್ಟು ಅದರಲ್ಲಿ ಸೇರ್ಕೊಂಡು ಹೋಗಿರುತ್ತೆ. ಅದನ್ನೆಲ್ಲ ಸ್ವಚ್ಛಗೊಳಿಸ್ಬಿಟ್ಟು ಸರಿಯಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಯಾವುದು ಬೇಕಾಗಿದೆ ಆಯಾ ಸಮಯಕ್ಕೆ ಅದನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಅವತಾರ ಪುರುಷರು, ಮಹಾಪುರುಷರು ಹುಟ್ಟಿ ಬರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ಸಹ ಈ ಮಹಾತ್ಮರ ಜನನ ಆಗಿದೆ. ಹಾಗಾಗಿ ಈ ಭೂಮಿಯನ್ನು ಪುಣ್ಯಭೂಮಿ ಅಂತ ಹೇಳ್ತೀವಿ. ಶ್ರೀರಾಮಕೃಷ್ಣರ ಸಮಯದಲ್ಲೂ ಸಹ ಅನೇಕ ಗೃಹಸ್ಥ ಭಕ್ತರಿದ್ದರು. ಆಂತರಿಕವಾಗಿ ಭಗವಂತನಿಗೋಸ್ಕರ ಹಂಬಲ ಇರ್ತಕ್ಕಂಥ ವ್ಯಕ್ತಿಗಳಿದ್ದರು, ಬಹಳಷ್ಟು ಜನ ಇದ್ದರು. ಬಹಳಷ್ಟು ಜನ ಮಾಸ್ಟರ್ ಮಾಷೆ ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಮಹಾತ್ಮರು, ನಿಜವಾಗಲೂ ಮಹಾತ್ಮರು, ಗೃಹಸ್ಥರು. ಅದ್ಯಾಕೆ ಇನ್ನೂ ಅನೇಕರಿದ್ದರು. ರಾಮಚಂದ್ರ ದತ್ತ ಅಂತಿದ್ದರು, ಗಿರೀಶ್ ಚಂದ್ರ ಘೋಷ್ ವಿಚಿತ್ರ. ಗಿರೀಶ್ ಚಂದ್ರ ಘೋಷ್ಗಿಂತ
ಕೆಟ್ಟ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳುವಷ್ಟು ರೀತಿಯಲ್ಲಿ ಅವನು ಎಲ್ಲ ಇದಿತ್ತು ಅವನು ಗೊತ್ತಾ. ಅವನೇ ಹೇಳ್ತಾ ಇದ್ದ, ನಾನು ಕುಡಿತಾ ಇದ್ನಲ್ಲ, ಅದರ ಬಾಟ್ಲನ್ನು ಒಂದ್ರ ಮೇಲೆ ಇಟ್ಕೊಂಡು ಹೋದರೆ ಅದು ಕೈಲಾಸ ಪರ್ವತಕ್ಕಿಂತಲೂ ಎತ್ತರ ಹೋಗುತ್ತೆ ಅಂತ. ಆದರೆ ಅದು ಹೇಳ್ತಾ ಇದ್ದ. ಬಟ್ ಆಂತರಿಕವಾಗದಲ್ಲಿ ಒಂದು ಆಧ್ಯಾತ್ಮಿಕ ಚಿಲುಮೆ ಇತ್ತು ಅಲ್ಲಿ. ಅದು ಶ್ರೀರಾಮಕೃಷ್ಣ ಗುಡಿಸಿದ್ರು. ಅದರಲ್ಲಿ ಏನಿತ್ತು ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಹಂಬಲ ಇತ್ತು. ನಿಜವಾಗ್ಲೂ ಎಷ್ಟೋ ಸತಿ ಭಗವಂತನಿಗೆ ಹತ್ತಿದ್ದಾನಂತೆ, ಅವನು ಕಣ್ಣೀರಿಟ್ಟಿದ್ದಾನೆ. ಆದರೆ ಇಂಥ ಆಂತರಿಕವಾಗಿ ಪರಿಶುದ್ಧತೆ ಇರ್ತಕ್ಕಂಥ ಗೃಹಸ್ಥರು, ಅದರಲ್ಲಿ ಪುರುಷರು ಮಾತ್ರ ಅಲ್ಲ, ಸ್ತ್ರೀಯರು ಸಹ ಒಬ್ಬೊಬ್ಬರು ಹೇಳಿದಲ್ಲ, ಆಡಿಸಿದಳೆ ಯಶೋಧ ಅಂತ ಹೇಳಿದ್ರಲ್ಲ, ಹಾಗೆ ಕೃಷ್ಣನನ್ನು ಆಡಿಸಿರ್ತಕ್ಕಂಥ ಗೋಪಾಲರ್ಮೆಯರ ಜೀವನ ಬರುತ್ತೆ. ಗೋಪಾಲರ್ಮ ಬಾಲಕೃಷ್ಣನನ್ನು ಕಂಡು ಅಲ್ವಾ, ತಾಯಿ ಮಗುವನ್ನು ಹೇಗೆ ಅಪ್ಪಿಕೊಂಡು ಕರ್ಕೊಂಬರ್ತಾಳ, ಹಾಗೆ ಶ್ರೀರಾಮಕೃಷ್ಣ ಕರ್ಕೊಂಬಂದಂಥ ಮಹಾನ್ ಚೇತನ. ಹೀಗೆ ಶ್ರೀರಾಮಕೃಷ್ಣ ಹತ್ರ ಅನೇಕರು ಗೃಹಸ್ಥ ಶಿಷ್ಯರು ಬಂದಿದ್ದರು. ಆ ಗೃಹಸ್ಥ ಶಿಷ್ಯರಲ್ಲೂ ಸಹ ಕೆಲವರು ಆಳವಾಗಿ ಆಧ್ಯಾತ್ಮಿಕತೆಯಲ್ಲಿ ಮುಳುಗಿದ್ರು, ಇನ್ನು ಕೆಲವರು ಗೃಹಸ್ಥದ ಜೊತೆಗೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅನ್ನುವ ಹಂಬಲ ಇತ್ತು, ಆದರೆ ಮುಂದುವರಿಯೋದಕ್ಕೆ ಸ್ವಲ್ಪ ಅಡಚಣೆ ಇತ್ತು ಅಂಥವರೆಲ್ಲ ಇದ್ದರು. ಜನವರಿ 1ನೇ ತಾರೀಕು 1886 ಭಾನುವಾರ ದಿವಸ ಆಯಿತು. ಭಾನುವಾರ ಅಲ್ಲ, ಅವತ್ತು 1ನೇ ತಾರೀಕು ಆದ್ದರಿಂದ ಬ್ರಿಟಿಷ್ ಗೌರ್ಮೆಂಟ್ ಇದ್ದಿದ್ದರಿಂದ ಅವತ್ತು ಹಾಲಿಡೇ ಇತ್ತು, ರಜಾ ಇತ್ತು, ಗೌರ್ಮೆಂಟ್ ಹಾಲಿಡೇ ಇತ್ತು. ಹಾಗಾಗಿ ಈ ಭಕ್ತರೆಲ್ಲರೂ ಸಹ ಶ್ರೀರಾಮಕೃಷ್ಣ ನೋಡಬೇಕು ಅವತ್ತಿನ ದಿವಸ ಅಲ್ವಾ, ರಜೆ ಇದೆಯಲ್ಲ ಅಂಥೇಳಿ ಕಾಶಿಪುರ್ ಗಾರ್ಡನ್ ಹೌಸಿಗೆ ಬಂದರು. ದೊಡ್ಡದೊಂದು ಇದು ಕಾಶಿಪುರನ್ನು ಕಲ್ಕತ್ತಾದಲ್ಲಿರ್ತಕ್ಕಂಥ, ದಕ್ಷಿಣೇಶ್ವರದಿಂದ ಕೆಲವು ಮೈಲುಗಳ ದೂರದಲ್ಲಿರ್ತಕ್ಕಂಥ ಒಂದು ಗಾರ್ಡನ್ ಹೌಸ್ ಅಂತ ಹೇಳ್ತಾರೆ. ಗಾರ್ಡನ್ ಹೌಸು, ತೋಟದ ಮನೆ ಅಂತಾರೆ, ತೋಟದ ಮನೆ. ಅಲ್ಲಿ ಶ್ರೀರಾಮಕೃಷ್ಣರು ಈ ಗಂಟಲಿನ ಕ್ಯಾನ್ಸರ್ ಆಗಿದ್ದರಿಂದ ಹವಾ ಬದಲಾವಣೆ ಮತ್ತು ಕಲ್ಕತ್ತಲ್ಲಿದ್ದರೆ ಡಾಕ್ಟ್ರು ಬರೋಕ್ಕೂ ಹತ್ತಿರ ಆಗುತ್ತೆ. ಆಗಿನ ಕಾಲದಲ್ಲಿ ಡಾಕ್ಟ್ರು ಅಂದರೆ ಅಲೋಪತಿ ಡಾಕ್ಟ್ರ್ ಅಲ್ಲ, ಆಯುರ್ವೇದ, ಹೋಮಿಯೋಪತಿ ಆವಾಗ ಭಾಳ ಇದಿತ್ತು. ಇನ್ನು ಈ ಅಲೋಪತಿ ಅದು ಇಷ್ಟೊಂದು ಪ್ರವರ್ಧಮಾನವಾಗಿರಲಿಲ್ಲ. ಅಲ್ಲಿಗೆ ಅವರಿಗೆ ಒಂದು ಶ್ರೀರಾಮಕೃಷ್ಣರಿಗೆ ಸೇವೆ ಮಾಡೋದಕ್ಕೆ ಅಲ್ಲೇ ಕಲ್ಕತ್ತಲ್ಲೇ ಬಂದರೆ ಅವರ ಯುವಕ ಶಿಷ್ಯರು ಸಹ ಬಂದು ಸೇವೆ ಮಾಡ್ಬೋದು, ಭಕ್ತಾದಿಗಳು ಸಹ ಬಂದು ಸೇವೆ ಮಾಡ್ಬೋದು, ಡಾಕ್ಟ್ರು ಸಹ ಕನ್ಸಲ್ಟ್ ಬರ್ಬೋದು ಅನ್ನೋದ್ರಿಂದ ಒಂದು ಬಾಡಿಗೆ ಮನೆಯನ್ನು ಅವರು ಬಾಡಿಗೆಗೆ ತೊಗೊತಾರೆ. ಅಲ್ಲಿ ಶ್ರೀರಾಮಕೃಷ್ಣರಿಗೆ ನಡೆಯೋಕ್ಕೂ ಆಗದೇ ರೀತಿಯಲ್ಲಿ ಕ್ಯಾನ್ಸರ್ ಆಗಿತ್ತಲ್ಲ, ಆ ಕ್ಯಾನ್ಸರ್ಗೆ ಔಷಧಿನೇ ಇರಲಿಲ್ಲ, ಹೋಮಿಯೋಪತಿದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಎಷ್ಟು ಮಟ್ಟಿಗೆ ಶ್ರೀರಾಮಕೃಷ್ಣರು ಕ್ಷೀಣರಾಗಿದ್ದರು ಅಂತಂದರೆ, ಈಗ ನೀವು ನೋಡ್ತಕ್ಕಂಥ ಶ್ರೀರಾಮಕೃಷ್ಣರ ಪಟ್ಟದಲ್ಲಿ ನೋಡ್ತಕ್ಕಂಥದ್ದು ಹಾಗಿರಲಿಲ್ಲ, ಕಡ್ಡಿ ಥರ ಆಗಿಬಿಟ್ಟಿದ್ರು. ಆಹಾರ ಸೇವನೆ ಭಾಳ ಕಷ್ಟ. ಡಾಕ್ಟ್ರು ಹೇಳಿದರು, ನೀವು ಹೆಚ್ಚು ದೇವ್ರ ಬಗ್ಗೆ ಎಲ್ಲ ಮಾತಾಡಬೇಡಿ, ಯಾಕೆಂದರೆ ಮಾತಾಡಬೇಡಿ, ನೀವು ಸಮಾಧಿಗೆ ಹೋದಾಗೆಲ್ಲ ಅದು ಈ ಗಂಟ್ಲಿಗೆ ತೊಂದರೆ ಆಗುತ್ತದು ಅಂತಲ್ಲ, ಅದು ಎಮೋಷನ್, ನಿಮ್ಮ ಅದು ಶಕ್ತಿ ಅದು ಮೇಲೆ ಹೋಗುತ್ತೆ ಅಲ್ಲ, ಕುಂಡಲಿ ಶಕ್ತಿ ಮೇಲೆ ಹೋಗುತ್ತಲ್ಲ, ಅವಾಗ ನಿಮಗೆ ಇದು ಮಾತಾಡಿ ನೀವು ಹೆಚ್ಚು ಮಾತಾಡಬೇಡಿ, ಅದರಿಂದ ಗಂಟ್ಲಿಗೆಲ್ಲ ತೊಂದರೆ ಅಂತ ಹೇಳ್ತಾಯಿದ್ರು. ಅವರು ಶ್ರೀರಾಮಕೃಷ್ಣರು ಆ ಕಷ್ಟದಲ್ಲೂ ಸಹ ತಮ್ಮ ಹತ್ರ ಬರ್ತಕ್ಕಂಥ ಭಕ್ತರನ್ನು ಜೊತೆಗೆ ಮಾತಾಡ್ತಾಯಿದ್ರು, ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಭಾಳ ಕ್ಷೀಣ ಆಗಿದ್ದರು ಶ್ರೀರಾಮ್. ಆ ಮೇಲ್ಗಡೆ ಅಲ್ಲಿ 2 ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಇದೆ. ಆ ಬಿಲ್ಡಿಂಗ್ ಈಗಲೂ ಇದೆ, ನೀವು ನೋಡ್ಬೋದು, ರಾಮಕೃಷ್ಣ ಮಠದ ಅಧೀನದಲ್ಲಿದೆ. ಮೊದಲನೇ ಫ್ಲೋರಲ್ಲಿ ದೊಡ್ಡದು ರೂಮ್ ಇದೆ.
ಅಲ್ಲಿ ಶ್ರೀರಾಮಕೃಷ್ಣರು ಮೇಲ್ಗಡೆ ಅವರು ಅಲ್ಲಿ ಮಲ್ಕೊತಾ ಇದ್ದರು. ಕೆಳಗಡೆ ಒಂದು ಸಣ್ಣ ರೂಮ್ ಇದೆ. ಅಲ್ಲಿ ಶ್ರೀ ಶಾರದಾದೇವಿಯವರು ಶ್ರೀರಾಮಕೃಷ್ಣಗೆ ಬೇಕಾಗಿರ್ತಕ್ಕಂಥ ಸ್ಪೆಷಲ್ ಡಯಟ್ ಅಡುಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ರು. ಜೊತೆಗೆ ಶ್ರೀರಾಮಕೃಷ್ಣರ ಶಿಷ್ಯರೆಲ್ಲ ಇದ್ರಲ್ಲ ಅವ್ರ ಜೊತೆ ಶ್ರೀರಾಮಕೃಷ್ಣ ನೋಡ್ಕೊಂಡು ರಾಮಕೃಷ್ಣ ಅಂಜಿಯವರು ಮಾಡಿರ್ತಕ್ಕಂಥ ಸೇವೆ ಅದ್ಭುತವಾಗಿರ್ತಕ್ಕಂಥದ್ದು. ಹಗಲು ರಾತ್ರಿ ಗುರುವಿನ ಸೇವೆ ಮಾಡಿದ್ದಾರೆ ಅದ್ಭುತವಾಗಿ. ರಾತ್ರಿ ಎಲ್ಲ ಅವರಿಗೆ ಅವರು ಹೀಗೆ ಮಲಗಬೇಕಾಗಿತ್ತು, ಹೀಗೆ ಆಯಿತಾ, ಪೂರ್ತಿ ಮಲಗ್ತಾರೆ, ಹೀಗೆ ಮಲಗಬೇಕು. ತಲೆದಿಂಬನ ಇಟ್ಕೊಂಡ್ಬಿಟ್ಟು ಅದನ್ನು ಸಪೋರ್ಟಿಗಾಗಿ ರಾತ್ರಿ ಎಲ್ಲ ಎದ್ದು ಕೂತ್ಕೊಳ್ತಾ ಇದ್ದರು ರಾಮಕೃಷ್ಣ ಅಂಜಿ. ಯೋಚನೆ ಮಾಡಿ. ಈಗೆಲ್ಲ ಬಿಡಿ ಮಿಷನ್ ಇದೆ, ನಿಮ್ಗೆ ಬೇಕಾದ್ರೆ ಯಾವ ಬೇಕಾದ್ರೂ ಇನ್ಕ್ಲೈನ್ ಮಾಡ್ಬೋದು. ಆಗಿರಲಿಲ್ಲ. ಅವರೆಲ್ಲರೂ ಸೇವೆ ಮಾಡ್ತಾಯಿದ್ರು. ಶ್ರೀಮಾತೆ ಅವರಿಗೆಲ್ಲ ಅಡುಗೆ ಮಾಡ್ತಿದ್ರು. ಶ್ರೀರಾಮಕೃಷ್ಣ ಬೇಕಾಗಿರೋ ಸ್ಪೆಷಲ್ ಇನ್ನೇನಿಲ್ಲ. ಶ್ರೀರಾಮಕೃಷ್ಣ ಏನು ತಿನ್ನೋಕ್ಕಾಗ್ತಿರ್ಲಿಲ್ಲ. ಈ ರವೆ ಪಾಯಸ ಮಾತ್ರ ಅದಕ್ಕೂ ತೊಗೊಂಡೋಗ್ಬೇಕಾ ಅಷ್ಟೇ, ಅದು ಸ್ವಲ್ಪ ಅಷ್ಟೇ, ಬೇರೆ ಇನ್ನೇನು ತಿನ್ನೋಕ್ಕಾಗ್ತಿರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದರು ಶ್ರೀರಾಮಕೃಷ್ಣ. ಯಾವ ಮಧ್ಯ ಬರ್ತಾಯಿದ್ರು ಭಕ್ತರು, ಶ್ರೀರಾಮಕೃಷ್ಣ ಹತ್ರ ಕೂತ್ಕೊಳ್ತಾಯಿದ್ರು. ಶ್ರೀರಾಮಕೃಷ್ಣ ಭಾಳ ಕ್ಷೀಣ ಸ್ವರದಲ್ಲಿ ಅವ್ರ ಹತ್ರ ಮಾತಾಡ್ತಾಯಿದ್ರು. ನರೇಂದ್ರನಾಥ್ ಅವರೆಲ್ಲ ಅಲ್ಲೇ ಇದ್ದರು. ಅವರೆಲ್ಲರೂ ಸೇವೆ ಮಾಡ್ತಾಯಿದ್ರು. ಇವರ ಹುಡುಗರು ಭಕ್ತಾದಿಗಳು ಬಂದು ಮಾತನಾಡ್ತಾಯಿದ್ರು. ಜನ ರಾಮಕೃಷ್ಣರು ಬಂದಿದ್ದಾರೆ, ಅಲ್ಲಿದ್ದಾರೆ ಅಂತ ಹೇಳ್ಕೊಂಡು ಜನ ಅನೇಕರು ಬರೋಕ್ಕೆ ಆರಂಭ ಮಾಡಿದ್ರು. ತೊಂದರೆ ಆಗುತ್ತೆ ಅಂತೇಳಿ ಮೇಲೆ ಬಿಡ್ತಾನೆ ಇರಲಿಲ್ಲ. ಯಾವುದು ಅವ್ರು ನಿರಂಜನ ಅಂಜಿ ಅಂತಿದ್ರು. ಅವ್ರು ಕೋಲ್ ಹಿಡ್ಕೊಂಡು ಪೇಟ ಕಟ್ಕೊಂಡು ಮೇಲ್ಗಡೆ ದ್ವಾರಪಾಲಕ್ಕೆ ಹಾಕಿಬಿಡ್ತಿದ್ರು, ಬಿಡ್ತಾನೆ ಇರಲಿಲ್ಲ. ಆಯ್ತಲ್ಲ, ಬಿಡ್ತಾನೆ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾವ ರಜೆ ಬಂದಿದ್ದರಿಂದ ಯಾವಾಗಲೂ ಬರೋಕ್ಕಾಗಲ್ಲಪ್ಪ, ಯಾಕಂದರೆ ಎಲ್ಲರೂ ಸಹ ಕೆಲಸ ಮಾಡ್ತಾಯಿದ್ರು, ಕೆಲಸದಲ್ಲಿದ್ದರು ಅಲ್ವಾ. ಬಿಸ್ನೆಸ್ ಇದ್ದರು, ಕೆಲವರು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಜನವರಿ 1ನೇ ತಾರೀಕು ಹಾಲಿಡೇ ರಜೆ ಆದ್ದರಿಂದ, ಗೌರ್ಮೆಂಟ್ ಹಾಲಿಡೇ ಆದ್ದರಿಂದ ಹಬ್ಬ ಗಿಬ್ಬ ಏನಲ್ಲ ಅವತ್ತು. ಎಲ್ಲರೂ ಒಬ್ಬೊಬ್ಬರಾಗೆ 3 ಗಂಟೆ ಸಮಯ, 3 ಗಂಟೆ ಮಧ್ಯಾಹ್ನ 3 ಗಂಟೆ ಸಮಯ. ನಾನು ಅದನ್ನು ಓದಿ ಹೇಳ್ತೀನಿ. ಇದು ಯುಗಾವತಾರ ಶ್ರೀರಾಮಕೃಷ್ಣ ಅಂತ ಪುಸ್ತಕದ ಒಂದು ಭಾಗ. ಇದರಲ್ಲಿ ರಾಮಕೃಷ್ಣ ಲೀಲಾ ಪ್ರಸಂಗ ಅದರಲ್ಲೂ ಇದೆ. ಅದನ್ನೇ ಸಂಕ್ಷಿಪ್ತವಾಗಿ ಇದಲ್ಲಿ ಬರೆದಿದ್ದಾರೆ. ಭಕ್ತರ ಕಲ್ಪತರು ಶ್ರೀರಾಮಕೃಷ್ಣ. ಕಲ್ಪತರು ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರಬೇಕು, ಅದೆಲ್ಲ ಸ್ವರ್ಗದಲ್ಲೊಂದು ಮರ ಇದೆಯಂತೆ ಅಲ್ಲ. ನೀವು ಅದರ ಅಡಿಲಿ ಕೂತ್ಕೊಂಡು ಏನನ್ನು ಕೇಳಿದ್ರು ಸಹ ಅದು ನಿಮಗೆ ಕೊಡುತ್ತೆ. ಒಂದು ಕಲ್ಪತರು ಅಂತ ಒಂದಿದೆ, ಕಲ್ಪತರು ಅಂತ ಅಲ್ವಾ, ಒಂದಿದೆ. ಆ ಕಲ್ಪತರು ಆದರೂ ಶ್ರೀರಾಮಕೃಷ್ಣರು ಅಂದರೆ ಕೇಳಿದ್ದೆಲ್ಲ ಅವ್ರಿಗೇನಲ್ಲಿ ಅಭಿಲಾಷೆ ಕೊಟ್ಟರು. ನೆನ್ಪಿಟ್ಕೊಳ್ಳಿ, ಅವ್ರ ಹತ್ರ ಬಂದವರು ಎಲ್ಲರೂ ಸಹ ಭಗವಂತನ ನಾನು ನೋಡಬೇಕು ಅನ್ನುವ ಪಿಪಾಸುಗಳು, ಭಗವಂತ ನೋಡಬೇಕು ಅನ್ನುವ ಆಸಕ್ತಿಯಿಂದ ಬಂದವರು. 3 ಗಂಟೆಗೆ ಬಂದವರು ಎಲ್ಲರೂ ಸಹ. ಈಗ ಅವರು ಶ್ರೀರಾಮಕೃಷ್ಣ ಅವತ್ತಿನ ದಿವಸ ಕಲ್ಪತರು ಥರ ಹಾಗೆ ಅವರವರ ಆಧ್ಯಾತ್ಮಿಕ ಹಂಬಲಕ್ಕೆ ಅನುಗುಣವಾಗಿ, ಅವರ ಆಧ್ಯಾತ್ಮಿಕ ಶಕ್ತಿಗೆ ಅನುಗುಣವಾಗಿ ಅವರವರಿಗೆ ಯಾವ ರೀತಿ ಭಗವಂತನ ಕಾಣಬೇಕು ಅಂತ ಇತ್ತೋ ಅದರ ಪ್ರಕಾರ ಶ್ರೀರಾಮಕೃಷ್ಣ ಅನುಗ್ರಹ ಮಾಡಿದ್ರು. ಅದಕ್ಕೆ ಶ್ರೀರಾಮಕೃಷ್ಣ ಅವತ್ತು ಕಲ್ಪತರು ಆದರು ಅಂತ. ಶ್ರೀರಾಮಕೃಷ್ಣ ಭಕ್ತರ ಕಲ್ಪತರು ಶ್ರೀರಾಮಕೃಷ್ಣರು. ಅದನ್ನು ನೋಡಿದವರು ಬರೆದಿದ್ದಾರೆ. ಇದನ್ನೆಲ್ಲ ಬರೆದಿರಿದಲ್ಲ, ಇದನ್ನು ನೋಡಿದವರು ರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಬರೆದಿದ್ದಾರಲ್ಲ ಸ್ವಾಮಿ ಶಾರದಾ ಅಂಜಿಯವರು, ಅವರು ಆ ಮೇಲ್ಗಡೆಯಿಂದ ಬಿಲ್ಡಿಂಗನ್ನು ನೋಡಿದ್ದಾರೆ. ಮತ್ತು ಅವರು ಯಾರಿಗೆಲ್ಲ ಏನೇನು ಅನುಭವ ಆಯಿತು ಅನ್ನೋದನ್ನು ಕೇಳಿ ಅದನ್ನು ಲೀಲಾ ಪ್ರಸಂಗದಲ್ಲಿ ಬರೆದಿದ್ದಾರೆ. ಅವತ್ತು ಏನು ಅನುಭವ ಆಯಿತು ನಾನು ಓದಿ ಹೇಳ್ತೀನಿ. 1885ನೇ ವರ್ಷ ಕಳೆಯಿತು. ಇಂದು 1886 ಜನವರಿ 1ನೇ ತಾರೀಕು ಶುಕ್ರವಾರ.
ಕ್ರೈಸ್ತರಿಗೆ ಹೊಸ ವರ್ಷಾರಂಭದ ದಿನವಾದ್ದರಿಂದ ಸರ್ಕಾರಿ ಕಚೇರಿಗಳಿಗೆಲ್ಲ ರಜೆ. ಆದ ಕಾರಣ ಮಧ್ಯಾಹ್ನದ ವೇಳೆಗೆ ಭಕ್ತರೆಲ್ಲ ಒಬ್ಬೊಬ್ಬರಾಗಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಮಧ್ಯಾಹ್ನ ಅಂತಂದರೆ ಸುಮಾರು ಒಂದು 12 ಅಷ್ಟೊತ್ತಿಗೆ ಬಂದಿರ್ಬೋದು. ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರು ಬೆಳಗ್ಗೆ ಬೇಗ ಬಂದಿದ್ದಾರೆ, ಕೆಲವರು ಸ್ಲೋವಲ್ಲಿ ಬಂದಿದ್ದಾರೆ. ತರುಣ ಶಿಷ್ಯರಂತೂ ಇದ್ದೇ ಇದ್ದಾರೆ, ಗುರುಗಳ ಸೇವೆ ಮಾಡಿಕೊಂಡು ಅಲ್ಲೇ ಇದ್ದಾರೆ. ಶ್ರೀರಾಮಕೃಷ್ಣರು ಎಂದಿಗಿಂತ ಹೆಚ್ಚು ಶಕ್ತಿಯುತರಾಗಿ ಲವಲವಿಕೆಯಿಂದಿದ್ದರು ಮತ್ತು ಬಹುದಿನಗಳ ಮೇಲೆ ಇಂದು ಮತ್ತೊಮ್ಮೆ ತೋಟದ ಹವಾ ಸೇವನೆ ಮಾಡುವ ಇಚ್ಛೆಯಾದ್ದರಿಂದ ಒಂದಿಬ್ಬರು ಭಕ್ತರೊಂದಿಗೆ ಮನೆಯ ಮೇಲ್ಗಡೆಯಿಂದ ಕೆಳಗಿಳಿದು ಬಂದರು. ಅವತ್ತು ಸ್ವಲ್ಪ ಏನೋ ಬೆಟರ್ ಹೆಲ್ತ್ ಸ್ವಲ್ಪ ಬೆಟ್ರ್ ಆಯಿತು. ಅವು ಎಷ್ಟೋ ತಿಂಗಳಿಂದ ಮೇಲೆ ಇದಲ್ಲ, ಕೆಳಗೆ ಈಗ ಇಳಿದು ಬರೋಣ ಅಂಥೇಳಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಅವರು ಭಕ್ತರ ಮೆಟ್ಲು ಇಳಿದು ಕೆಳಗಡೆ ಬಂದರು. ಆಗ ಸಮಯ ಮಧ್ಯಾಹ್ನ 3 ಗಂಟೆ. ಮನೆಯ ಒಳಗೆ ಹೊರಗೆ ತೋಟದಲ್ಲೂ ಭಕ್ತರು ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ ಮಾತುಕತೆಯಲ್ಲಿ ತೊಡಗಿದ್ದರು. ಸಾಮರ್ಸ್ ನೋಡ್ತಿರಲ್ಲ, ಗುಂಪು ಅಲ್ಲಿ ಇಲ್ಲಿ ಕೂತ್ಕೊಂಡು ಅವ್ರವ್ರ ಪಾಡಿ ಮಾತಾಡ್ತಾ ಇದ್ದಾರೆ. ಹಿಂದಿನ ರಾತ್ರಿ ಶ್ರೀರಾಮಕೃಷ್ಣರ ಸೇವೆಯಲ್ಲೂ ಜಪ ತಪಗಳಲ್ಲೂ ತೊಡಗಿ ಹೆಚ್ಚಿನ ಸಮಯ ಎಚ್ಚರವಾಗಿಯೇ ಇದ್ದು ಬೆಳೆದಿದ್ದರು ತರುಣ ಶಿಷ್ಯರೆಲ್ಲ. ವಿವೇಕಾನಂದರು, ಆಮೇಲೆ ರಾಮಕೃಷ್ಣ ಅಂಜಿ, ಶಾರದಾ ಅಂಜಿ, ಅದ್ಭುತಾನಂಜಿ ಇವರೆಲ್ಲರೂ ಸಹ ಅವತ್ತು ಕೆಲವರು ನಿದ್ದೆ ಮಾಡ್ತಾಯಿದ್ರು ಕೆಳಗಡೆ. ಆಮೇಲೆ ಮುಂದೆ ಹೇಳ್ತಾರೆ ಏನಾಗಿದೆ ಅಂತ. ಒಬ್ಬಿಬ್ಬರು ಎಲ್ಲ ಅವ್ರು ಕೆಳಗಿಳಿ ಬಂದಿದ್ದು ಅವ್ರಿಗೆ ಹಾಸಿಗೆಲ್ಲ ಕೊಡ್ಬಿಟ್ಟು ಬಿಸಿಲಿಗೆ ಹಾಕಿ ಕ್ಲೀನ್ ಮಾಡಿ ರೆಡಿ ಮಾಡ್ತಾರಲ್ಲ, ಅದಕ್ಕೆ ಕೆಲವರು ತರುಣ ಶಿಷ್ಯರು ಅದರಲ್ಲಿ ತೊಡಗಿದ್ರು. ಈಗ ಶ್ರೀರಾಮಕೃಷ್ಣರನ್ನು ತೋಟದಲ್ಲಿ ಅನಿರೀಕ್ಷಿತವಾಗಿ ಕಂಡು ಅಲ್ಲಲ್ಲಿ ಕುಳಿತಿದ್ದ ಭಕ್ತರೆಲ್ಲ ಎದ್ದು ನಿಂತು ಭಕ್ತಿಯಿಂದ ನಡುಬಾಗಿ ನಮಿಸಿದರು. ಆಶ್ಚರ್ಯ, ಶ್ರೀರಾಮಕೃಷ್ಣರು ನಡ್ಕೊಂಡು ಬರ್ತಾ ಇದ್ದಾರೆ. ಪಶ್ಚಿಮದ ಬಾಗಿಲಿನಿಂದ ಹೊರಬಂದ ಶ್ರೀರಾಮಕೃಷ್ಣರು ದಕ್ಷಿಣಾಭಿಮುಖವಾಗಿ ದೊಡ್ಡ ಗೇಟಿನ ಕಡೆಗೆ ಹೆಜ್ಜೆ ಇಡಲು ಆರಂಭಿಸಿದರು. ಇತರ ಭಕ್ತರು ಒಟ್ಟಾಗಿ ಸೇರಿ ಅವರ ಹಿಂದೆಯೇ ಸ್ವಲ್ಪ ದೂರದಲ್ಲಿ ಹಿಂಬಾಲಿಸಿ ನಡೆದರು. ಆ ಹಾದಿಯಲ್ಲಿ ಅರ್ಧ ದೂರವನ್ನು ಕ್ರಮಿಸಿದ ಮೇಲೆ ಶ್ರೀರಾಮಕೃಷ್ಣರು ಬಲಕ್ಕೆ ಅನತಿ ದೂರದಲ್ಲಿ ಗಿರೀಶ, ರಾಮಚಂದ್ರ ದತ್ತ, ಅತುಲ ಮತ್ತಿತರು ಕೆಲವರು ಕುಳಿತಿರುವುದನ್ನು ಕಂಡರು. ಅವರುಗಳು ಇವರನ್ನು ನೋಡಿ ಸಂತಸದಿಂದ ಎದ್ದು ಪ್ರಣಾಮ ಮಾಡಿ ಸನಿಹಕ್ಕೆ ಬಂದರು. ಈಗ ಯಾರಾದರೂ ಒಂದು ಮಾತನ್ನಾದರೂ ಆಡುವುದಕ್ಕೆ ಮೊದಲೇ ಅತ್ಯಂತ ಅನಿರೀಕ್ಷಿತವಾಗಿ ಶ್ರೀರಾಮಕೃಷ್ಣರು ಗಿರೀಶನನ್ನು ಕೇಳಿದರು. ಗಿರೀಶ್ಚಂದ್ರ ಘೋಷ್, ಹೇ ಗಿರೀಶ, ನೀನು ಇದರ ಬಗ್ಗೆ, ಇದರ ಅಂತಂದರೆ ತಮ್ಮ ಬಗ್ಗೆ, ಇದರ ಯಾವಾಗಲೂ ಶ್ರೀರಾಮಕೃಷ್ಣ ನಾನು ಅಂತ ಹೇಳ್ತಾ ಇಲ್ಲ, ಇದು ಅಂತಲೇ ಹೇಳ್ತಾಯಿದ್ರು, ಇದು ಅಂತ. ಇದರ ಬಗ್ಗೆ ಎಲ್ಲರ ಮುಂದೆ ಎಷ್ಟೋ ವಿಷಯಗಳನ್ನು, ಅಂದರೆ ತಮ್ಮ ಶ್ರೀರಾಮಕೃಷ್ಣ ಅವತಾರ ಭಗವಂತನ ಅವತಾರ ಅಂಥೇಳಿ ಹೇಳುತ್ತಾ ತಿರುಗಾಡುತ್ತಿದೆಯಲ್ಲ, ನೀನು ಇಲ್ಲಿ ಅಂಥದ್ದೇನು ಕಂಡಿದ್ದೀಯಾ? ಇಲ್ಲಿಂದ ತನ್ನಲ್ಲಿ ಏನು ಕಂಡಿದ್ದೀಯಾ? ಅಂಥದ್ದೇನು ತಿಳಿದಿದ್ದೀಯಾ? ಸ್ವಲ್ಪ ಹೇಳಿ ನೋಡೋಣ ಅಂತ ಹೇಳಿದ್ರು. ಗಿರೀಶ್ಚಂದ್ರ ಓಪನ್ ಆಗಿ ಹೇಳಿದ್ರು, ಶ್ರೀರಾಮಕೃಷ್ಣರು ಭಗವಂತನ ಅವತಾರ ಅಂಥೇಳಿ ಅವರು ಎಲ್ಲರ ಕಡೆ ಹೇಳ್ತಾ ಬಂದಿದ್ದರು. ಎಂಥ ನೇರವಾದ ಪ್ರಶ್ನೆ. ಮಹಿಮೆಯನ್ನು ಎಷ್ಟು ಅರಿತವರಾದರೂ ಕೂಡ ಹೀಗೆ ಇದ್ದಕ್ಕಿದ್ದಂತೆ ಕೇಳಿದರೆ ಬೆಚ್ಚಿ ಅವಾಕ್ಕಾಗಿ ನಿಲ್ಲುವುದು ಖಂಡಿತ. ಆದರೆ ಗಿರೀಶ ಸಾಮಾನ್ಯನಲ್ಲ, ಶ್ರದ್ಧೆಯ ಮೂರ್ತ ರೂಪವೇ ಆಗಿದ್ದವನು ಆತ. ಎಂಥ ಫೈತ್ ಅಂತಂದರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು, 100ಕ್ಕೆ 100 ರೈಟ್. ಒಂದು ಸತಿ ನಂಬಿದ್ರೆ 100%. ಯಾವ ಹೆದರಿಕೆ ಇಲ್ಲದೆ ಇದ್ದ ಹಾಗೆ ಹೇಳ್ತಾ ಇದ್ರು ಗಿರೀಶ್. ಆ ಥರದ ಡೀಪ್ ಫೈತ್ ಭಾಳ ಕಷ್ಟ, ಎಲ್ಲರಿಗೂ ಇರಲ್ಲ.
ನಾವು ಎಷ್ಟೇ ಶ್ರದ್ಧೆ ಇರಲಿ ಎಷ್ಟೇ ಇರಲಿ ಒಂದ್ಸರಿ ಡೌಟ್ ಬಂದೇ ಬರುತ್ತೆ. ಇದರ ಭಗವಂತನಿದ್ರೆ ಹಂಗೆ ಯಾಕೆ ಇಷ್ಟ ಬಂತು ಕಷ್ಟ ಬಂತು ಅಂತ ಹೇಳುವ ಅಶ್ರದ್ಧೆಯೂ ಸಹ ನಮ್ಮಲ್ಲಿ ಬರೋದಿದೆ. ಆದರೆ ಗಿರೀಶ ಆಗಲ್ಲ, ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದ. ಅಲ್ಲದೆ ಗಿರೀಶ ಅಲ್ಲದೆ ಕವಿ, ನಾಟಕಕಾರ, ಭಾವುಕ. ಅವನು ಒಂದಿನಿತೂ ಅಪ್ರತಿಭನಾಗಲಿಲ್ಲ. ಭಾವಭರಿತನಾಗಿ ಶ್ರೀರಾಮಕೃಷ್ಣರ ಪದತಲದಲ್ಲಿ ಮಂಡಿಯೂರಿ ಕೈ ಜೋಡಿಸಿ ಗದ್ಗದ ಸ್ವರದಿಂದ ಉದ್ಗರಿಸಿದ. ಯಾರ ಮಹಿಮೆಯನ್ನು ಬಣ್ಣಿಸಿ ಮುಗಿಸಲು ವ್ಯಾಸ ವಾಲ್ಮೀಕಿ ಮುನಿಗಳಿಗೂ ಸಾಧ್ಯವಾಗಲಿಲ್ಲವೋ ಅಂಥವ್ರ ಬಗ್ಗೆ ಅಲ್ಪನಾದ ನಾನು ಏನೂ ತಾನೇ ಹೇಳಬಲ್ಲೆ ಅಂತ. ರಾಮಾಯಣದ ಕರ್ತೃವಾದ ವಾಲ್ಮೀಕಿ ಮಹರ್ಷಿ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಬಣ್ಣಿಸಿದರು. ವ್ಯಾಸರು ಮಹಾಭಾರತದ ಮುಖಾಂತರ ಶ್ರೀಕೃಷ್ಣನ ಗುಣಕಥನ ಮಾಡಲೆತ್ನಿಸಿದರು. ಶ್ರೀಕೃಷ್ಣನು ಸ್ವಯಂ ಪರಬ್ರಹ್ಮ ಅವತಾರರು. ಹಾಗಿರುವಾಗ ಅಂಥವರ ಎಂದರೆ ಶ್ರೀರಾಮ ಶ್ರೀಕೃಷ್ಣ ಇಬ್ಬರೂ ಆಗಿ ಅವತರಿಸಿದ ರಾಮಕೃಷ್ಣರ ಮಹಿಮೆಯನ್ನು ನನ್ನಂಥ ಸಾಮಾನ್ಯ ಮತ್ತನೊಬ್ಬ ಬಣ್ಣಿಸು ಸಾಧ್ಯವೇ? ಇದು ಗಿರೀಶನ ಮಾತಿನ ಭಾವ. ನಾನೇನು ಹೇಳಲಿ ಅಂತ. ಯಾಕೆ ಅಂತಂದರೆ ಹೇಳಬೇಕಾದರೆ ನೆನ್ಪಿಟ್ಕೊಳ್ಳಿ, ಏನೋ ಅನುಭವ ಸ್ವಲ್ಪ ಆಗಿರಲೇಬೇಕಲ್ಲ, ಅವರಿಗೆ ಆಧ್ಯಾತ್ಮಿಕ ಅನುಭವ ಆಗಿರಲೇಬೇಕು. ತನ್ನ ಅಂತರಾಳದಿಂದ ಬಂದ ಈ ಸರಳ ವಿಶ್ವಾಸದ ಮಾತನ್ನು ಕೇಳಿ ಶ್ರೀರಾಮಕೃಷ್ಣರು ಮುಗ್ಧರಾದರು, ಭಾವಾವಿಷ್ಠರಾದರು. ಅವನು ಭಕ್ತರೆಲ್ಲರ ಪ್ರತಿನಿಧಿಯಂತೆ ವಕ್ತಾರನಂತೆ ಇದ್ದವನು ಗಿರೀಶ. ಅವನು ಈಗ ಉತ್ತರ ನೀಡಿದ್ದು ಎಲ್ಲರ ಪರವಾಗಿಯೇ. ಆದ್ದರಿಂದ ಶ್ರೀರಾಮಕೃಷ್ಣರು ಆ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಮಂದಸ್ಮಿತರಾಗಿ, ನಿಮಗೆ ನಾನೇನನ್ನು ತಾನು ಹೇಳಲಿ, ನಾನಿನ್ನೇನು ಹೇಳಲಿ, ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ ಎಂದು ಉದ್ಗರಿಸಿದರು. ಹೀಗೆಂದವರೇ ಭಕ್ತರ ಮೇಲಿನ ವಾತ್ಸಲ್ಯ ಕರುಣೆಯಿಂದ ಮೈಮರೆತು ಭಾವಾವಿಷ್ಠರಾಗಿ ನಿಂತರು ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರ ಉತ್ಕಟ ಭಾವದಿಂದ ಆಡಿದ ಈ ಮಾತಿನ ಪರಿಣಾಮವಾಗಿ ಕಣ್ರೆಪ್ಪೆ ಬಡಿಯುವಷ್ಟರಲ್ಲೇ ಅಲ್ಲಿ ಎಂತಹ ಆನಂದದ ಕೋಲಾಹಲ ಉಂಟಾಯಿತು, ಎಂಥ ಪ್ರಚಂಡ ವಾತಾವರಣ ನಿರ್ಮಾಣಗೊಂಡಿತು ಎಂಬುದನ್ನು ಅಲ್ಲಿದ್ದವರು ಮಾತ್ರ ಬಲ್ಲರು. ಉಳಿದವರ ಊಹೆಗೂ ಅದು ಎಟಕಲಾರದು. ಶ್ರೀರಾಮಕೃಷ್ಣರ ಆ ಆಶೀರ್ವಚನ ನೇರವಾಗಿ ಭಕ್ತರ ಹೃದಯಾಂತರವನ್ನು ಹೊಕ್ಕಿ ಆನಂದದ ಮಹಾತರಂಗಗಳನ್ನೇ ಎಬ್ಬಿಸಿತು. ದೇಶಕಾಲಗಳನ್ನು ಮರೆವೇ ಆಗಿಸಿತು. ಶ್ರೀರಾಮಕೃಷ್ಣರ ಅನಾರೋಗ್ಯದ ವಿಷಯವು ಅವರ ಆರೋಗ್ಯವಂತಾಗುವವರೆಗೆ ತಾವು ಅವರ ಪಾದಸ್ಪರ್ಶ ಮಾಡಬಾರದು ಎಂದು ತಾವೇ ಮಾಡಿಕೊಂಡಿದ್ದ ನಿರ್ಧಾರದ ನೆನವು ಭಕ್ತರ ಮನಸ್ಸಿನಿಂದ ಅಳಿಸಿ ಹೋಯಿತು. ನಿಮಗೆಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಲಿ ಎಂದು ಆಶೀರ್ವಚನವನ್ನು ಕೇಳಿದ ಒಡನೆ ಗಿರೀಶ ಜೈ ರಾಮಕೃಷ್ಣ ಜೈ ರಾಮಕೃಷ್ಣ ಎಂದು ಉದ್ಘೋಷಿಸುತ್ತಾ ಅವರ ಪಾದಕ್ಕೆರಗಿದ. ಮರುಕ್ಷಣವೇ ಆ ಜೈಕಾರ ಧ್ವನಿ ಅಲ್ಲಿದ್ದ ಎಲ್ಲರ ಕಂಠಗಳಿಂದ ಪ್ರತಿಧ್ವನಿಸಿತು. ಎಲ್ಲರೂ ಆತುರದಿಂದ ಧಾವಿಸಿ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಲು ಶ್ರೀರಾಮಕೃಷ್ಣರ ಪಾದರೇಣುವನ್ನು ಸ್ವೀಕರಿಸತೊಡಗಿದರು. ಈಗ ಅವರ ಅಹೇತುಕ ಕರುಣೆಯ ಸಾಗರವೆಂಬುದು ಸೀಮೆಗಳನ್ನು ಮೀರಿ ಉಕ್ಕಿ ಹರಿಯಲಾರಂಭಿಸಿತು. ತಮ್ಮ ಬಳಿಗೆ ಬಂದ ಪ್ರತಿಯೊಬ್ಬರು ಬಂದು ನಮಸ್ಕಾರ ಮಾಡಿದಾರಲ್ಲ, ಸ್ಪರ್ಶಿಸಿ ಸೂಕ್ತ ಮಂತ್ರವನ್ನು ಉಚ್ಚರಿಸಿದರು. ಹೀಗೆ ಕೃಪೆಗೆ ಪಾತ್ರರಾದವರಲ್ಲಿ ಒಬ್ಬೊಬ್ಬನಿಗೂ ಉನ್ನತ ಸ್ತರಕ್ಕೇರಿಸಲ್ಪಟ್ಟ ಅನುಭವ ಉಂಟಾಯಿತು. ಮುಟ್ಟಿದ ತಕ್ಷಣ ಒಬ್ಬೊಬ್ಬರಿಗೂ ಸಮ ಆಧ್ಯಾತ್ಮಿಕ ಒಂದು ಸ್ಥಿತಿಗೆ ಅವರ ಮನಸ್ಸು ಏರಿತು. ಅಲ್ಲಿದ್ದವರು ಎಲ್ಲರೂ ಸಹ ಏನೆಲ್ಲ ಅನುಭವ ಆಯಿತು ಅಂತ ಕೆಲವು ಜನ ಉದಾಹರಣೆ ಕೊಟ್ಟಿದ್ದಾರೆ. ಹಿಂದೆ ದಕ್ಷಿಣೇಶ್ವರದಲ್ಲಿ ಅವರು ಈ ರೀತಿ ಕೃಪೆ ಮಾಡುವುದನ್ನು ಅನೇಕರು ಕಂಡಿದ್ದರು. ಆದರೆ ಅದಕ್ಕೆ ಪಾತ್ರರಾಗುತ್ತಿದ್ದವನು ಎಲ್ಲೋ ಅಪರೂಪಕ್ಕೊಬ್ಬ ಸಾಧಕ ಮಾತ್ರ. ಇಂದು ಅವರು ಯಾವುದೇ ಭೇದ ಭಾವವಿಲ್ಲದೆ ಬಂದವರ ಮೇಲೆಲ್ಲ ಅದೇ ಬಗೆಯ ಕೃಪಾದೃಷ್ಟಿ
ಕರೆಯುತ್ತಿದ್ದಾರೆ ಎಂಬುದನ್ನು ಅರಿತಾಗ ಭಕ್ತರ ಆಶ್ರಯಗಳಿಗೆ ಪಾರವೆಲ್ಲಿ. ಮಲೆಯ ಮಾರುತ ಬೀಸಿದರೆ ಎಲ್ಲ ಮರಗಳು ಶ್ರೀಗಂಧ ಮರವಾಗುತ್ತವೆ ಎಂಬ ಲೋಕೋಕ್ತಿಯನ್ನು ಶ್ರೀರಾಮಕೃಷ್ಣ ಉದ್ಧರಿಸಿದ್ದಿತ್ತು. ಈ ಮಾತು ಇದೀಗ ಸತ್ಯವಾಗಿ ಪರಿಣಮಿಸುವುದನ್ನು ಅವರೆಲ್ಲ ಕಣ್ಣಾರೆ ಕಾಣುತ್ತಿದ್ದಾರೆ. ಮತ್ತು ಶ್ರೀರಾಮಕೃಷ್ಣರು ತಾವೇ ಅನೇಕ ಬಾರಿ ಹೇಳಿದ್ದಂತೆ ಈಗ ಮಾನವತ್ವದ ಪರದೆಯನ್ನು ಕಿತ್ತೊಗೆದು ತಮ್ಮ ದೈವತ್ವವನ್ನು ಪ್ರದರ್ಶಿಸುತ್ತಿದ್ದಾರೆ ಎಂಬುದು ಅವರಿಗೆಲ್ಲ ಸ್ಪಷ್ಟವಾಗುತ್ತಿದೆ. ಶ್ರೀರಾಮಕೃಷ್ಣರ ಮಾಂತ್ರಿಕ ಸ್ಪರ್ಶದ ಪರಿಣಾಮ ಹಲವು ಬಗೆಗಳಿಂದ ವ್ಯಕ್ತಗೊಂಡಿತು. ಕೆಲವರು ಭಾವೋದ್ವೇಗಗೊಂಡು ಅತ್ತರೆ, ಇನ್ನು ಕೆಲವರು ಆನಂದ ಅತಿಶಯದಿಂದ ಗಟ್ಟಿಯಾಗಿ ನಗುತ್ತಾ ಕುಣಿದಾಡುತ್ತಿದ್ದರು. ಕೆಲವರು ಏನೂ ಮಾಡಲು ತೋಚದೆ ಮುಗ್ಧರಾಗಿ ಸ್ತಬ್ಧರಾಗಿ ಅಲ್ಲಿನ ಆಗುಹೋಗುಗಳನ್ನೆಲ್ಲ ಬಿರುಗಣಿನಿಂದ ನೀಕ್ಷಿಸ್ತಾ ನಿಂತರು. ಕೆಲವರು ಮನೆಯೊಳಗೆ ಉಳಿದುಕೊಂಡಿರುವ ಭಕ್ತರು ಈ ಭಾಗ್ಯ ವಿಶೇಷದಿಂದ ವಂಚರಾಗುವರಲ್ಲ ಎಂದು ಕಳಕಳಿಯಿಂದ ಬನ್ನಿ, ಎಲ್ಲರೂ ಬನ್ನಿ ಎಂದು ಅವರಿಗೆಲ್ಲ ಕೂಗಿ ಕರೆದರು. ಇನ್ನು ಕೆಲವರು ಗಿಡಗಳಿಂದ ಪುಷ್ಪಗಳನ್ನು ಕಿತ್ತು ತಂದು ಸ್ತೋತ್ರ ಮಂತ್ರ ಸಮೇತರಾಗಿ ಶ್ರೀರಾಮಕೃಷ್ಣನನ್ನು ಪೂಜಿಸತೊಡಗಿದರು. ಶ್ರೀರಾಮಕೃಷ್ಣ ಭಕ್ತರನ್ನೆಲ್ಲ ಸ್ಪರ್ಶಿಸಿ ಹರಸುತ್ತಿದ್ದಲ್ಲದಲ್ಲದೆ ಅನೇಕರ ಬಹುದಿನಗಳ ವಿಶಿಷ್ಟ ಹಂಬಲಗಳನ್ನು ಆ ಸಮಯದಲ್ಲಿ ಈಡೇರಿಸಿಕೊಟ್ಟರು. ಏನೆಲ್ಲ ಅನುಭವ ಆಯಿತು ಅಂತ ಮುಂದೆ ಬರೀತಾರೆ, ಯಾರ್ಯಾರಿಗೆ ಏನೇನು ಅನುಭವ ಆಯಿತು ಅಂತ. ಕೆಲವರು ಒಂದು ಅಕ್ಷಯ ಕುಮಾರ, ಉಪೇಂದ್ರನಾಥ ಹೀಗೆ ಅವರ ಕೃಪೆಗೆ ಪಾತ್ರರಾದವರು ಎಂಬುದನ್ನು ಅದಾಗಲೇ ನೋಡಿದ್ದೇವೆ. ಆದರೆ ಆ ದಿನ ಅಷ್ಟು ಜನ ಭಕ್ತರಲ್ಲಿ ಐಹಿಕ ಸಿರಿಯನ್ನು ಯಾಚಿಸಿದವನು ಉಪೇಂದ್ರನೊಬ್ಬನೇ ಎಂಬಂತೆ ತೋರುತ್ತದೆ. ಆದ್ದರಿಂದ ಅವನ ವಿಷಯವನ್ನು ಬೇರೆ ಹೇಳಿದ್ದಾರೆ. ಉಪೇಂದ್ರನಿಗೆ ಪಾಪ ಅವನ ಹತ್ರ ಬಹಳ ಬಡ ಹುಡುಗ ಶ್ರೀರಾಮಕೃಷ್ಣ ಹತ್ರ ಬರ್ತಾ ಇದ್ದ, ಕೂತ್ಕೊತಾ ಇದ್ದ. ಪಾಪ ಅವನಿಗೆ ಶ್ರೀಮಂತನಾಗಬೇಕು ಅಂತ ಒಂದು ಆಸೆನೂ ಇತ್ತು. ಅವನಿಗೆ ಆಧ್ಯಾತ್ಮಿಕ ಆಸೆ ಇತ್ತು, ಜೊತೆಗೆ ಈ ಲೌಕಿಕವಾಗಿರ್ತಕ್ಕಂಥ ಆಸೆ ಇತ್ತು. ಅದನ್ನು ಸಹ ಶ್ರೀರಾಮಕೃಷ್ಣ ಪೂರೈಸಿದ. ಅದು ಇನ್ನೊಂದು ಸಹ ಯಾವಾಗಲೇ ಹೇಳ್ತೀನಿ ಏನಾಯಿತು ಅಂತ. ಹಾರಣಚಂದ್ರ ಎಂಬ ಭಕ್ತನ ಭಾಗ್ಯ ಇನ್ನೂ ವಿಶಿಷ್ಟವಾದುದು. ಅವನು ಸಾಷ್ಟಾಂಗವೆರಗಿದಾಗ ಶ್ರೀರಾಮಕೃಷ್ಣರು ಭಾವಸ್ಥಿತಿಯಲ್ಲಿ ಅವನ ಶಿರದ ಮೇಲೆ ತಮ್ಮ ಪಾದವನ್ನಿರಿಸಿ ಕೃಪೆ ಮಾಡಿದರು. ಈ ಬಗೆಯ ಕೃಪೆ ಅಂದು ಇನ್ಯಾರಿಗೂ ದೊರೆಯಲಿಲ್ಲ. ತನ್ನ ಜೀವನ ಸಾರ್ಥಕವಾಯಿತೆಂದು ತಿಳಿದ ಹಾರಣಚಂದ್ರ ಮುಂದೆ ಪ್ರತಿ ವರ್ಷವೂ ಆ ದಿನವನ್ನು ತಮ್ಮ ಮನೆಯಲ್ಲಿ ವೈಭವದ ಜಯಂತ್ಯುತ್ಸವದಂತೆ ಆಚರಿಸಿಕೊಂಡು ಬರಲಾರಂಭಿಸಿದ. ಶ್ರೀರಾಮಕೃಷ್ಣರ ಕೃಪಾ ಮಾತ್ರದಿಂದಲೇ ತಮಗೆ ಆನಂದ ಅನುಭವವಾದುದನ್ನು ಎಂದು ವಿಷಯದಲ್ಲಿ ಮಾತ್ರ ಯಾರದೂ ಎರಡೂ ಮಾತಿಲ್ಲ. ಅಷ್ಟು ಜನರ ಪೈಕಿ ಇಬ್ಬರಿಗೆ ಮಾತ್ರ ಶ್ರೀರಾಮಕೃಷ್ಣರು ನಿನಗೆ ಈಗ ಬೇಡ ಎಂದು ಹೇಳಿ ಅಂದು ಕೃಪೆ ಮಾಡಲಿಲ್ಲ. ಆದರೆ ಅದಾದ ಕೆಲ ದಿನಗಳ ಮೇಲೆ ಅವರನ್ನು ಅದೇ ರೀತಿಯಲ್ಲಿ ಹರಿಸಿದರು. ತನ್ನ ಅನುಭವದ ಬಗ್ಗೆ ರಾಮಲಾಲ ಹೇಳ್ತಾನೆ. ರಾಮಲಾಲ ಅಂತಂದರೆ ಶ್ರೀರಾಮಕೃಷ್ಣರ ಅಣ್ಣನ ಮಗ. ಆ ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ ಅವನಿಗೇನಾಯಿತು ಅಂತ ಹೇಳಿದೆ ನೋಡೋಣ. ಹಿಂದೆ ನಾನು ಧ್ಯಾನಕ್ಕೆ ಕುಳಿತಾಗ ನನ್ನ ಇಷ್ಟಮೂರ್ತಿಯ ಭಾಗಶಃ ರೂಪ ಮಾತ್ರ ಮನಸ್ಸಿನಲ್ಲಿ ತೋರುತ್ತಿತ್ತು. ಭಾಗಶಃ ಅಂದರೆ ಕೆಲವೊಮ್ಮೆ ಆತನ ಪಾದ ಪದ್ಮಗಳನ್ನು ಮಾತ್ರ ಗೋಚರವಾದರೆ, ಭಗವಂತನ ಪಾದ ಗೋಚರ ಆದರೆ, ಇನ್ನು ಕೆಲವೊಮ್ಮೆ ಅವನ ಶರೀರದ ಮೇಲ್ಭಾಗವಷ್ಟೇ ಕಾಣುತ್ತಿತ್ತು. ಅದಲ್ಲದೆ ಆ ಮೂರ್ತಿ ಜೀವಂತವಾಗಿರುವಂತೆ ತೋರುತ್ತಿರಲಿಲ್ಲ. ನಮಗೆಲ್ಲ ಕೆಲವರಿಗೆ ಆ ಥರ ಅನುಭವ ಆಗಿರ್ಬೋದಲ್ಲ. ಕೆಲವು ಸರಿ ಪಾದ ಮಾತ್ರ ಕಾಣುತ್ತೆ ಅಲ್ಲ, ಚೂರು. ಆಮೇಲೆ ಕೆಲವು ಸರಿ ಮುಖ ಮಾತ್ರ ನಗು ಮುಖ ಮಾತ್ರ ಮನಸ್ಸಲ್ಲಿ ಬರುತ್ತೆ. ಧ್ಯಾನ ಮಾಡೋರಿಗೆಲ್ಲ ಈ ಸ್ಥಿತಿ ಇದೆ. ಆದರೆ ಅವತ್ತು ಶ್ರೀರಾಮಕೃಷ್ಣರು ಯಾವಾಗ ಸ್ಪರ್ಶ ಮಾಡಿದ್ರೋ ಅಂದು ಶ್ರೀರಾಮಕೃಷ್ಣರು ತನ್ನನ್ನು ಮುಟ್ಟಿದ ಕೂಡಲೇ ನನ್ನ ಇಷ್ಟ ದೇವತೆ ಇದ್ದಕ್ಕಿದ್ದಂತೆ ನನ್ನ ಹೃತ್ಕಮಲದಲ್ಲಿ ಸರ್ವಾಂಗಪೂರ್ಣವಾಗಿ ಜೀವಂತವಾಗಿ ಆವಿರ್ಭಾವಗೊಂಡರು. ಸ್ಪಂದಿಸುತ್ತಾ ನನ್ನನ್ನು ಅಂತಹ ಅನುಭವ ಆಯಿತು. ಸ್ಪರ್ಶ ಮಾತ್ರದಿಂದ
ಸುಲಭ ಅಲ್ಲ. ಎಷ್ಟೋ ಜನ ಪುಣ್ಯದಿಂದ ಮಾತ್ರ ಅದಾಗೋದು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಅಂತ ಹೇಳ್ತಾರೆ. ಹರಿಯ ಕಾಣೋದು ಅಂತಂದರೆ ಕೇವಲ ಮಾನಸಿಕವಾಗಿ ಕಾಣುವ ರೂಪ ಅಲ್ಲ, ಅದು ಜೀವಂತವಾಗಿರ್ತಕ್ಕಂಥ ಭಗವಂತನ ರೂಪ ಅಲ್ವಾ. ನಮ್ಮ ದಾಸರು ಅದನ್ನು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಭಗವಂತ ಅಂತರಂಗದಲ್ಲಿ ಹೇಗೆ ಹೀಗೆ. ನಮ್ಮಲ್ಲೊಂದು ಹಾಡು ಹೇಳ್ತಾರೆ, ಅದು ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಅದು. ಏನು ಅಂದರೆ, ಸಹಸ್ರ ಚಂದ್ರ ಉದಯವಾದ ಹೇಗಾಗುತ್ತೋ ಹಾಗೆ ಪ್ರಕಾಶಮಾನಾಗಿರ್ತಕ್ಕಂಥ ಆ ಭಗವಂತ ನನ್ನ ಹೃದಯದಲ್ಲಿ ಗೋಚರ ಆಗ್ತಾ ಇದ್ದಾನೆ ಅಂತ ಒಂದು ಹಾಡು ಬರುತ್ತೆ. ಒಂದು ಹಾಡು ಹೇಳ್ತಾರೆ, ನಮ್ಮ ಆಶ್ರಮದಲ್ಲಿ ಹೇಳ್ತಾರೆ. ಅದು ಬೆಂಗಾಲಿಯಿಂದ ಕನ್ನಡಕ್ಕೆ ತರ್ಜಮೆ ಮಾಡಿದೆ. ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಇವರಿಗೂ ಸಹ ತನ್ನ ಇಷ್ಟ ದೇವತೆಯ ಅಪೂರ್ಣವಾಗಿರ್ತಕ್ಕಂಥ ಆ ರೂಪದ ದರ್ಶನ ಆಯಿತು. ಇನ್ನು ತನ್ನ ವೈಕುಂಠನಾಥ ಸನ್ಯಾಲ, ಅವನ ಅನುಭವವಂತೂ ಅದ್ಭುತವಾಗಿರ್ತಕ್ಕಂಥದ್ದು. ಅದೇನು, ಅವನು ಹಿಂದೆ ಶ್ರೀರಾಮಕೃಷ್ಣರಿಂದ ಮಂತ್ರದೀಕ್ಷೆ ಪಡೆದಿದ್ದ. ಶ್ರೀರಾಮಕೃಷ್ಣ ಮಂತ್ರ ಉಪದೇಶ ಮಾಡಿದರು. ಆಗಿನಿಂದಲೂ ಅವನು ತನ್ನ ಇಷ್ಟದೇವನ ದರ್ಶನ ಪಡೆಯಬೇಕೆಂಬ ಹಂಬಲದಿಂದ ಸಾಧನಾನಿರತನಾಗಿದ್ದ. ಮತ್ತು ಶ್ರೀರಾಮಕೃಷ್ಣರ ಕೃಪೆ ಮಾಡದ ಹೊರತು ತನ್ನ ಇಚ್ಛೆ ಈಡೇರುವುದು ಅಸಂಭವವೆಂದು ತಿಳಿದಿದ್ದರಿಂದ ಆಗಾಗ ಅವರನ್ನು ಈ ವಿಷಯದಲ್ಲಿ ವ್ಯಾಕುಲತೆಯಿಂದ ಪ್ರಾರ್ಥಿಸಿಕೊಳ್ತಿದ್ದ. ಮಧ್ಯ ಬಂದಾಗೆಲ್ಲ ಹೇಳ್ತಾ ಇದ್ದ, ಅಲ್ಲ ನನಗೆ ಭಗವಂತನ ದರ್ಶನ, ನನಗೇನೋ ಒಂದು ಅನುಭವ ಆಗಬೇಕು, ಭಗವಂತನ ದರ್ಶನದ ಅನುಭವ ಆಗಬೇಕು, ನೀವು ಅನುಗ್ರಹ ಮಾಡಬೇಕು ಅಂತ ಕಾಡ್ತಾ ಇದ್ದ. ಅಷ್ಟರಲ್ಲಿ ಶ್ರೀರಾಮಕೃಷ್ಣ ಗಂಟಲು ಹುಣ್ಣು ತಗಲಿಕೊಂಡಿತು. ವೈಕುಂಠನಾಥ ಅವರನ್ನು ಇನ್ನೂ 2-3 ಬಾರಿ ದರ್ಶನ ಮಾಡಿ ಕಾಡಿದ. ಆಗ ಶ್ರೀರಾಮಕೃಷ್ಣರು ಬಹುಶಃ ಅವನು ಇನ್ನಷ್ಟು ಸಾಧನೆ ಮಾಡಿ ಆಗಲೆಂಬ ಉದ್ದೇಶದಿಂದ, ತಾಳು, ಈ ನನ್ನ ರೋಗ ಸ್ವಲ್ಪ ವಾಸಿಯಾಗಲಿ, ಆಮೇಲೆ ನಿನ್ನ ಇಚ್ಛೆಯನ್ನು ಪೂರೈಸೋಣ ಎಂದು ಹೇಳಿ ಅವನನ್ನು ಸಾಂತ್ವನಗೊಳಿಸ್ತಿದ್ದರು. ಇದೀಗ ಅದಕ್ಕೆ ಕಾಲ ಕೂಡಿ ಬಂತು. ಶ್ರೀರಾಮಕೃಷ್ಣರು ದಿವ್ಯ ಭಾವದಲ್ಲಿ ಎಲ್ಲರಿಗೂ ವರಪ್ರದಾನ ಮಾಡುತ್ತಿರುವುದನ್ನು ಕಂಡು ಅವನು ಕೂಡ ಭಕ್ತಿಯಿಂದ ಪ್ರಣಾಮ ಮಾಡಿ, ಸ್ವಾಮಿ ನನ್ನ ಮೇಲೆ ಕೃಪೆ ಮಾಡಿ ಎಂದು ಬೇಡಿಕೊಂಡ. ಶ್ರೀರಾಮಕೃಷ್ಣರು, ನಿನಗೆ ಬೇಕಾದದ್ದು ಆಗಲೇ ದೊರಕಿ ಬಿಟ್ಟಿದೆ ಅಂತ ಹೇಳಿದರು. ಅವನು ಭಾಳ ಬುದ್ಧಿವಂತ. ವೈಕುಂಠ ಹೇಳ್ತಾನೆ, ನೀವು ದೊರಕಿ ಬಿಟ್ಟಿದೆ ಎನ್ನುವುದಾದರೆ ದೊರಕಿರುವುದು ಖಂಡಿತ, ಆದರೆ ಅದು ನನ್ನ ಅರಿವಿಗೆ ಬರುವಂತೆ ಅನುಗ್ರಹಿಸಿ. ಶ್ರೀರಾಮಕೃಷ್ಣರು ಮುಗುಳ್ನಕ್ಕು ಆಗಲಿ ಎನ್ನುತ್ತಾ ಕ್ಷಣಕಾಲ ಅವನ ಎದೆಯನ್ನು ಸ್ಪರ್ಶಿಸಿದರು. ಆಗ ಅವನಲ್ಲೊಂದು ಅಪೂರ್ವ ಭಾವಾಂತರ ಉಂಟಾಯಿತು. ಆಕಾಶ, ಮನೆ, ಗಿಡಮರಗಳು, ಅಲ್ಲಿರುವ ಇತರ ವ್ಯಕ್ತಿಗಳು ಹೀಗೆ ಎತ್ತ ನೋಡಿದರತ್ತ ಶ್ರೀರಾಮಕೃಷ್ಣರ ಮಂದಹಾಸಯುಕ್ತವಾದ ಮೂರ್ತಿಯೇ ಕಾಣತೊಡಗಿತು. ಅತ್ಯಾನಂದದಿಂದ ಉದ್ದೀಪನೆಗೊಂಡ ಅವನು ಇತರ ತರುಣ ಶಿಷ್ಯರ ನೆನಪಾಯಿತು. ಅತ್ತ ನೋಡಿದ. ಮಹಡಿಯ ಮೇಲೆ ನಿಂತಿದ್ದ ಇಬ್ಬರನ್ನು ಕಂಡು, ಏನು ಮಾಡ್ತಿದ್ದೀರಿ ಅಲ್ಲಿ ನೀವೆಲ್ಲ, ಓಡಿ ಬನ್ನಿ ಇಲ್ಲಿಗೆ ಎಂದು ಗಟ್ಟಿಯಾಗಿ ಕೂಡಿ ಹೇಳಿದ. ಇದು ಹಾಗೆ ಮಾಯ ಆಗಲಿಲ್ಲ. ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಕೇಳಿ. ಮತ್ತು ಅಚ್ಚರಿಯ ಸಂಗತಿ ಏನೆಂದರೆ, ಅವನು ಈ ಅದ್ಭುತ ಭಾವ ಸಂಮೋಹಿನಿಯ ಪ್ರಭಾವದಿಂದ ಉಂಟಾದಂತೆ ಎಲ್ಲೋ ಸ್ವಲ್ಪ ಹೊತ್ತು ಇದ್ದು ಹೊರಟು ಹೋಗಲಿಲ್ಲ. ಎಲ್ಲ ಒಂಚೂರು ಕಾಣಿಸ್ಕೊಂಡು ಮಾಯ ಆಗಲಿಲ್ಲ. ಎಷ್ಟು ದಿನವರೆಗೂ ಹಾಗೇ ಅಷ್ಟೇ ಗಾಢವಾಗಿ ಉಳಿದಿಟ್ಟುಕೊಂಡು ಎಷ್ಟೋ ದಿವಸ ತನಕ ಅದೇ ಥರ ಉಳ್ಕೊಂಡಿತ್ತು. ಅವನು ಎಲ್ಲಿಗೆ ಹೋಗಲಿ, ಏನು ಮಾಡುತ್ತಿರಲಿ, ದೃಷ್ಟಿ ಹರಿಸದೆಲ್ಲ ಶ್ರೀರಾಮಕೃಷ್ಣರ ಮುಖಾರವಿಂದವೇ ಗೋಚರವಾಗಿ ತೋರಿದವು. ಜೀವಂತ, ಸುಮ್ಮನೆ ಮನಸ್ಸಿನದಲ್ಲ, ಈ ಕುಡಿಸಿ ಎಲ್ಲ ಕಡೆನೂ ತೊಡಗಿತು. ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಅವನು ದಿಗ್ಭ್ರಾಂತನಾದ ಎಷ್ಟು ಅಂತಂದರೆ, ತನ್ನ ಕಚೇರಿಯ ಕೆಲಸಕ್ಕೆ ಹೋದರೆ ಅಲ್ಲೂ ಅದೇ ದರ್ಶನ. ಎಲ್ಲೋದರೂ ಯಾವ ಕೆಲಸವನ್ನು ಸಹ ಮಾಡೋಕ್ಕಾಗ್ತಾಯಿಲ್ಲ. ಈಗ ಎಲ್ಲಿ ನೋಡಿದ್ರು ಶ್ರೀರಾಮಕೃಷ್ಣ ಕಾಣ್ತಾ ಇದ್ದಾರೆ, ಯಾವುದು ನೋಡಿದ್ರು ಶ್ರೀರಾಮಕೃಷ್ಣ ಕಾಣ್ತಾ. ಇದು ಸಾಕಪ್ಪ ಈ ದರ್ಶನ
ಬೇಕಾದಷ್ಟು ಕಂಡೆ ಎನಿಸತೊಡಗಿತು ಅವನಿಗೆ. ಮನಸ್ಸನ್ನು ಬಲವಂತವಾಗಿ ಎದುರಿಗಿರಿಸುವ ಕೆಲಸದ ಕಡೆಗೆ ಹರಿಯುವ ಯತ್ನ ಮಾಡಿದ. ಅದನ್ನು ಆ ಕಡೆ ಯಾರು ಮಾಡಿ ತಳ್ಳಿ ಕೆಲಸ ಮಾಡಬೇಕಲ್ಲ, ಆಫೀಸಿಗೂ ಕೆಲಸ ಮಾಡಬೇಕಲ್ಲ, ಆಗ್ತಿಲ್ಲ. ತನಗೆ ಆದರೂ ಹುಚ್ಚು ಕಿಚ್ಚು ಹಿಡಿದಿಟ್ಟಿದೆಯೋ ಹೇಗೆ ಎಂದು ಭಯ ಹತ್ತಿಕೊಂಡಿತು. ಆಗ ಅವನಿಗೆ ಅರ್ಜುನನೂ ಕೂಡ ವಿಶ್ವರೂಪ ದರ್ಶನವಾದ. ಏಕೆ ತತ್ತರಿಸಿ ಅದನ್ನು ಹಿಂತೆಗೆದುಕೊಳ್ಳುವಂತೆ ಕೃಷ್ಣನನ್ನು ಪ್ರಾರ್ಥಿಸಿಕೊಂಡ ಎನ್ನುವುದು ಸ್ವಲ್ಪ ಅರ್ಥವಾದಂತಾಯಿತು. ದೃಷ್ಟ್ವಾ ವ್ಯಥಿತಂ ಮನೋಮೇ ಅಂತ ಹೇಳ್ತಾರೆ. ಭಯ ಆಗೋಯ್ತದೆ ವಿಶ್ವರೂಪದ. ಇವನಿಗೂ ಭಯ ಆಗ್ತಾಯಿತ್ತು. ಕಡೆಗೆ ಮತ್ತೆ ಶ್ರೀರಾಮಕೃಷ್ಣರಲ್ಲೇ ಶರಣಾಗಿ ಪ್ರಾರ್ಥನೆ ಮಾಡಿದಾಗ, ಶ್ರೀರಾಮಕೃಷ್ಣ ಪ್ರಭು, ಈ ಭಾವವನ್ನು ಧರಿಸಲು ನಾನು ಸಮರ್ಥನಲ್ಲ, ದಯಮಾಡಿ ಇದನ್ನು ಶಾಂತಗೊಳಿಸಿ ಬಿಡಿ ಎಂದು ಮನದಲ್ಲೇ ಮೊರೆ ಇಟ್ಟ. ಬಳಿಕ ಕೆಲ ಕಾಲದ ಮೇಲೆ ಆ ಭಾವ ಇದ್ದಕ್ಕಿದ್ದಂತೆ ನಿಂತು ಹೋಯಿತು. ಅವನು ಹಿಂದಿನಂತಾದ. ಯಾದರಿಂದ ಅದು ತನಗೆ ಲಭ್ಯವಾಗಿತ್ತೋ ಅವರಲ್ಲೇ ಅದು ಲಯಗೊಂಡಿತು ಎಂದು ಅವನು ಅರಿತುಕೊಂಡ. ಆದರೆ ನಿಜವಾಗಿಯೂ ಅವನಿಗೆ ಅಂತಹ ದುರ್ಲಭವಾದ ಆನಂದ ಸ್ಥಿತಿಯನ್ನು ದೂರ ಮಾಡಿಕೊಳ್ಳುವ ಇಚ್ಛೆಯೇ ಇರಲಿಲ್ಲ. ಹಠಾತ್ತಾಗಿ ಸಾಮಾನ್ಯ ಸ್ಥಿತಿಗೆ ಇಳಿದು ಬಂದ ಮೇಲೆ ಅವನು ಪಶ್ಚಾತ್ತಾಪದಿಂದ ಆಲೋಚಿಸತೊಡಗಿದ. ಅಯ್ಯೋ, ನಾನೆಷ್ಟು ದುರ್ಬಲ, ಎಷ್ಟು ಬುದ್ಧಿಗೇಡಿ, ನಾನೇಕೆ ಆ ಉನ್ನತ ಸ್ಥಿತಿಯನ್ನು ಸಾಕು ಮಾಡುವಂತೆ ಪ್ರಾರ್ಥಿಸಿಕೊಂಡೆ. ಶ್ರೀರಾಮಕೃಷ್ಣ ಮೇಲಿನ ವಿಶ್ವಾಸವನ್ನು ಸ್ಥಿರವಾಗಿಸಿಕೊಂಡು ಆ ಭಾವದ ಉತ್ಕಟಾವಸ್ಥೆಯನ್ನು ಅನುಭವಿಸುವ ಧೈರ್ಯ ನನಗೇಕೆ ಬಾರದೆ ಹೋಯಿತು? ಹೆಚ್ಚೆಂದರೆ ನನಗೆ ಹುಚ್ಚು ಹಿಡಿಯಬಹುದಾಗಿತ್ತು, ಇಲ್ಲವೇ ಈ ಶರೀರ ಬಿದ್ದು ಹೋಗುತ್ತಿತ್ತು, ಅಷ್ಟೇ ಅಲ್ವೇ? ಅತ್ಯಂತ ದುರ್ಲಭವಾದ ವಸ್ತು ಕೈಗಿಟ್ಟಿದರೂ ಮೂರ್ಖನಂತೆ ಕಳೆದುಕೊಂಡು ಬಿಟ್ನಲ್ಲ ನಾನು ಅಂತ ಚಿಂತಿಸಿಕೊಂಡ. ಆದರೆ ನಂತರ ಅವನಿಗೆ ಸರಿಯಾದ ಮೇಲೆ, ಅವನು ಪಕ್ವ ಆದ ಮೇಲೆ ಆ ಅನುಭವ ಆಗ್ತಾಯಿತ್ತು. ಆಯಿತಾ? ಹೀಗೆ ಭಾವಿಸ್ತಾ ಅವನು ಒಮ್ಮೊಮ್ಮೆ ಈ ದಿವ್ಯ ಅನುಭವವನ್ನು ಸವಿಯುವ ಕನಸು ಕಾಣತೊಡಗಿದ. ಪರಮ ಕಾರುಣ್ಯಮೂರ್ತಿಯಾದ ಶ್ರೀರಾಮಕೃಷ್ಣ ಕೃಪಾದೃಷ್ಟಿ ಮತ್ತೆ ಅವನ ಮೇಲೆ ಬಿದ್ದಿತು. ಪ್ರತಿದಿನವೂ ಆಗಾಗ ಅವರು ಭಾವೋದ್ದೀಪ್ತವಾದ ಪ್ರಸನ್ನ ಮಂದಹಾಸಯುಕ್ತ ರೂಪವನ್ನು ಅವನು ಕಾಣತೊಡಗಿದ. ಇದು ಅನೇಕ ದಿನಗಳವರೆಗೆ ಮುಂದುವರಿಯಿತು. ಅದರಿಂದ ಎಣೆಯಿಲ್ಲದೆ ಆನಂದವನ್ನು ಅನುಭವಿಸಿ ಧನ್ಯನಾದೆಂದು ವೈಕುಂಠ ಭಾವಿಸಿದ. ಈಗ ಒಂದು ವಿಷಯ ನಾವು ನೆನಪಿಟ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು, ನರೇಂದ್ರನಾಥ ದತ್ತನು ಸಹ ಶ್ರೀರಾಮಕೃಷ್ಣ ಹತ್ರ ಬಂದ ತಕ್ಷಣವೇ ಶ್ರೀರಾಮಕೃಷ್ಣರು ಏನು ಮಾಡಿದ್ರು? ಸುಮ್ಮನೆ ಸ್ಪರ್ಶ ಮಾಡಿದ್ರು. ಅಂದರು ತಕ್ಷಣ ಈ ಪ್ರಪಂಚ ಎಲ್ಲಕ್ಕೂ ಅನಂತತೆಯಲ್ಲಿ ಮುಳುಗೋಗ್ಬಿಡ್ತಿತ್ತು. ಅಯ್ಯೋ, ಏನು ಮಾಡ್ತಾ ಇದ್ದೀರಾ? ನನಗೇನು ಮಾಡ್ತಾರೆ, ನನ್ನ ತಂದೆ ತಾಯಿಗಳಿದ್ದಾರೆ ಅಂತ ಕೂಗಿದಾರೆಲ್ಲ. ಶ್ರೀರಾಮಕೃಷ್ಣರು ನಕ್ಕು ಆಮೇಲೆ ಈಗ ಬೇಡ, ಆಮೇಲೆ ನೋಡೋಣ ಅಂತ ಪುನಃ ಹೃದಯ ಸ್ಪರ್ಶ ಮಾಡಿದ್ರು. ಆಮೇಲೆ ಅದು ಸರಿ. ಇದಲ್ಲದೆ ಆದಮೇಲೆ 1-2 ವರ್ಷ ಆದಮೇಲೆ ನರೇಂದ್ರ ಬರ್ತಿದ್ದ, ಶ್ರೀರಾಮಕೃಷ್ಣ ಸೇವೆ ಮಾಡ್ತಾಯಿದ್ದ, ಆಮೇಲೆ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದ, ಅದೆಲ್ಲ ಆಯ್ತಲ್ಲ. ಒಂದು ದಿವಸ ಏನು ಆಯಿತು ಅಂದರೆ ಶ್ರೀರಾಮಕೃಷ್ಣ ಹೀಗೆ ಭಾವ ಸಮಾಧಿಯಲ್ಲಿ ಅವ್ನು ಮುಟ್ಟಿಬಿಟ್ರು. ಅವನ್ನ ಸ್ಪರ್ಶ ಮಾಡಿದ್ರು. ಅದ್ಭುತ ಅಂತಂದರೆ ಅಣ್ಣೂರೇನು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಂತಲ್ಲ, ಎಲ್ಲರಲ್ಲೂ ಸಹ ಮಹಾಚೈತನ್ಯವನ್ನೇ ಕಾಣಕ್ಕೆ ಆರಂಭ ಮಾಡ್ದ. ಯತ್ರ ಯತ್ರ ಮನೋಯಾತಿ ತತ್ರ ತತ್ಸ ಸಮಾಧಿ ಅನ್ನೋ ಒಂದು ಪದ ಬರುತ್ತೆ, ಒಂದು ವಾಕ್ಯ ಇದೆ. ಎಲ್ಲೆಲ್ಲಿ ಆತ್ಮಜ್ಞಾನ ಆದವರಿಗೆ, ಬ್ರಹ್ಮಜ್ಞಾನ ಆದವರಿಗೆ ಎಲ್ಲೆಲ್ಲಿ ನೋಡಿದರೂ ಅಲ್ಲೂ ಆತ್ಮಚೈತನ್ಯವನ್ನೇ ನೋಡ್ತಾರಂತೆ. ಗಿಡ ಮರ ಎಲ್ಲದರಲ್ಲೂ ಸಹ ಆತ್ಮಚೈತನ್ಯ ನೋಡ್ತಾರಂತ. ಈ ನರೇಂದ್ರನಾಥನಿಗೆ ಅನುಭವ ಆಯಿತು. ಎಷ್ಟೋ ದಿವಸ ಒಂದೆರಡಲ್ಲ, ಎಲ್ಲಿ ಹೋದರೂ ಸಹ ರೋಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕಂಬ ಇತ್ತಲ್ಲ, ಆ ಕಂಬಲೂ ಸಹ ನಿಜ ಅಲ್ವ ಅಂತ ಹೇಳಿ ಅದಕ್ಕೆ ತಟ್ತಾ ಇದ್ದು, ಓಕೆ ಹೌದು ಅಂತ. ಊಟ ಮಾಡುವಾಗಲೂ ಸಹ ಅನ್ನವೂ ಸಹ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಅಲ್ಲೇ ಆತ್ಮಚೈತನ್ಯ ನೋಡ್ತಾ ಇದ್ದ.
ಅವನು ಆ ಮಧ್ಯದಲ್ಲಿ ಹಾಗೆ ಊಟ ಮಾಡೋದು ನಿಲ್ಲಿಸ್ಬಿಡ್ತಿದ್ದ, ಹಾಗೆ ನಿಲ್ಸ್ಕೊತಿದ್ದ. ತಾಯಿಗೆ ಇದೇನಪ್ಪ ಆಯಿತು ಇವನಿಗಾಯ್ತು, ಸುಮ್ಮನೆ ಕೂತ್ಕೊಂಡು ಎಲ್ಲ ಏನೋ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾನೆ, ಏನಿದು ಏನಾಯ್ತು ನಿನಗೆ, ಊಟ ಮಾಡು ಅಂತ ಹೇಳ್ತಾಯಿದ್ರು ತಾಯಿ. ಈ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ಅದ್ಭುತವಾಗಿರ್ತಕ್ಕಂಥ ಸ್ಥಿತಿ. ಇದನ್ನು ಶ್ರೀರಾಮಕೃಷ್ಣ ಸ್ಪರ್ಶ ಮಾತ್ರದಿಂದ ಕೊಡುವ, ಸ್ಪರ್ಶ ಮಾತ್ರದಿಂದ ಕೊಡ್ತಾಯಿದ್ರು. ಅಭೇದಾಂಜಿಯವರು ಬರೆದಿರ್ತಕ್ಕಂಥ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅದರಲ್ಲಿ ಆಯಿತಾ, ಸ್ಪರ್ಶ ಮಾತ್ರದಿಂದ ಋಣಾಂ ಸಮಾಧಿ, ಮನುಷ್ಯರಿಗೆ ಸಮಾಧಿಯನ್ನು ಕೊಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಶ್ರೀರಾಮಕೃಷ್ಣರಲ್ಲಿತ್ತು. ಇದು ಉತ್ಕಟವಾಗಿರ್ತಕ್ಕಂಥ ಮಾತಲ್ಲ, ಯಾರೋ ಬರೆದಿರ್ತಕ್ಕಂಥದ್ದಲ್ಲ, ಅನುಭವ ಆದಾಗಿರ್ತಕ್ಕಂಥ ಅವರು ಬರೆದಿರ್ತಾರೆ, ನಮಗೆ ಅನುಭವದಿಂದ ಬರೀತಾರೆ. ಎಲ್ಲರೂ ಶ್ರೀರಾಮಕೃಷ್ಣ, ಎಲ್ಲರೂ ಸನ್ಯಾಸಿ ಶಿಷ್ಯರು ಸಹ ಇದನ್ನು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಸ್ಪಷ್ಟವಾಗಿ ಅನುಭವಿಸಿದ್ದಾರೆ ಶ್ರೀರಾಮಕೃಷ್ಣ. ಯೋಚನೆ ಮಾಡಿ, ಒಬ್ಬ ಗುರುವಿಗೆ ಒಬ್ಬರೊಬ್ಬರು ಶಿಷ್ಯರು ಉನ್ನತ ಮಟ್ಟದ ಆಧ್ಯಾತ್ಮಿಕ ಸ್ಥಿತಿಗೆ ಇರ್ತಕ್ಕಂಥದ್ದು. ಆದರೆ ಶ್ರೀರಾಮಕೃಷ್ಣರ ಶಿಷ್ಯರ ಎಲ್ಲರಿಗೂ ಸಹ ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಮಾಧಿ ಅವಸ್ಥೆಯನ್ನು ಪಡ್ಕೊಂಡವರು. ಅದನ್ನು ಸ್ವಾಮಿ ಶಿವಾನಂದಜಿಯವರು, ಮಹಾಪುರುಷ ಮಹಾರಾಜ್ ಕರೆದ, ಅವರು ಬಾಯಿ ಬಿಟ್ಟು ಹೇಳ್ತಾರೆ, ದಕ್ಷಿಣೇಶ್ವರ ಹೋಗುವಾಗಲೇ ನಮಗೆ ನಿರ್ವಿಕಲ್ಪ ಸಮಾಧಿಯನ್ನು ಶ್ರೀರಾಮಕೃಷ್ಣ ಕೊಟ್ಟಿದ್ದಾರೆ ಅಂತ. ನಿರ್ವಿಕಲ್ಪ ಸಮಾಧಿ ಅದ್ವೈತದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಿತಿ. ಆ ಸ್ಥಿತಿ ಆದಮೇಲೆ ಇನ್ನೂ ಇದೆ, ಎಲ್ಲ ಕಡೆಯೂ ಸಹ ಪರಮಾತ್ಮನ ಚೈತನ್ಯವನ್ನು ನೋಡ್ತಕ್ಕಂಥದ್ದು ಅದು. ಆ ಸ್ಥಿತಿಗೆ ಶ್ರೀರಾಮಕೃಷ್ಣರು ಅವರನ್ನು ಕರ್ಕೊಂಡೋಗಿದ್ದು ಎಲ್ಲರಿಗೂ ಸಹ. ಅವರು ಮಾತ್ರ ನೆನಪಿಟ್ಕೊಳ್ಳಿ, ಶ್ರೀರಾಮಕೃಷ್ಣರ ಶಿಷ್ಯರಿಗೂ ಸಹ, ಶ್ರೀರಾಮಕೃಷ್ಣ ಶಿಷ್ಯರು ಸಹ ಈ ಸ್ಥಿತಿಯಲ್ಲಿ ಹೋಗಿದ್ದು ಇದ್ದಾರೆ ಅನೇಕರು. ನೀವು ಕೇಳ್ಬೋದು, ಸ್ವಾಮೀಜಿ ನಿಮಗೆ ಗೊತ್ತಾಗುತ್ತೆ ಅದು ಹೋಗಿ ಅಂತ. ಇದನ್ನು ಮೀಟರ್ ಇದ್ದರೆ ಅಳದು ನೋಡ್ಬೋದು, ಆಗಿದೆಯಲ್ಲ ಎಲ್ಲ ರೀತಿ ಇರುತ್ತೆ. ಎಕ್ಸ್ರೇ ಅದೇ ನಡೆಯಲ್ಲ ಇಲ್ಲಿ ಅಲ್ವಾ, ಅದು ನಡೆಯಲ್ಲ. ಇದು ಅನುಭವ ವೇದ್ಯ ಅಂತ ಹೇಳ್ತಾರೆ. ಅನುಭವ ಆ ಸ್ಥಿತಿ ಇದೆಯಲ್ಲ, ಅದು ಅನುಭವ ವೇದ್ಯ. ಅಂಥ ಮಹಾನ್ ವ್ಯಕ್ತಿಗಳನ್ನು ನೋಡುವ ಭಾಗ್ಯ ಸಿಗುವುದು ಬಹಳ ಅಪರೂಪ ಅಲ್ವಾ, ಬಹಳ ಅಪರೂಪ. ಅದು ಎಷ್ಟೋ ಜನ್ಮದ ಪುಣ್ಯದಿಂದ ಅಂಥ ವ್ಯಕ್ತಿಗಳನ್ನು ನೋಡ್ತಕ್ಕಂಥದ್ದು ಅಲ್ವಾ. ಎಷ್ಟೋ ಜನ್ಮದ ಪುಣ್ಯದಿಂದ ಮಹಾತ್ಮರ ಈ ಜೀವನ್ಮುಕ್ತರಾಗಿರ್ತಕ್ಕಂಥ ಮಹಾತ್ಮರ ದರ್ಶನ ಆಗ್ತಕ್ಕಂಥದ್ದು ಸುಲಭ ಅಲ್ಲ. ಅದು ಎಲ್ಲರಿಗೂ ಸಿಕ್ಕತ್ತೆ ಅಂತ ಆಗಲ್ಲ, ಯಾವಾಗಲೂ ಸಿಕ್ಕತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಂಥ ವ್ಯಕ್ತಿಗಳನ್ನು ನೋಡುವುದೇ ಭಾಗ್ಯ. ಅದು ಅಂಥ ವ್ಯಕ್ತಿಗಳು ಓಡಾಡಿದ ಯಾವಾಗೂ ಪುರಾತನ ಕಾಲದಿಂದಲೂ ಸಹ ಇದ್ದು ಜೀವಿಸಿ ಆ ಸ್ಥಿತಿಗೇರಿ ಈ ಭೂಮಿ ಮೇಲೆ ಚಲಿಸ್ತಿದ್ರಲ್ಲ, ನಮ್ಮ ಈ ಭಾರತ ಖಂಡದ ಮೇಲೆ ಚಲಿಸಿದಾರಲ್ಲ, ಅದಕ್ಕೆ ಹೇಳೋದು ಭಾರತ ಪುಣ್ಯಭೂಮಿ ಅಂತ. ಇಲ್ಲ ಗಿಡ ಇದೆ, ಮರ ಇದೆ, ನದಿ ಇದೆ, ಗಂಗೆ ಹರಿತಾಳೆ ಅಂತಲ್ಲ. ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ, ಗಂಗೆಯೂ ಸಹ ತನ್ನಲ್ಲಿ ಮಿಂದವರ ಪಾಪವನ್ನೆಲ್ಲವನ್ನೂ ಸಹ ಅದನ್ನು ತೀರಿಸೋದಕ್ಕೋಸ್ಕರ ಅವರು ಭಕ್ತನ ಮತ್ತು ಮಹಾತ್ಮರ ಮನೆಗೆ ಬಾಗಿಲಲ್ಲಿ ಗೂಡಿಸಿ ಒರೆಸ್ತಾ ಇದ್ದಾರೆ, ಸೇವೆ ಮಾಡ್ತಾಯಿದ್ದಾರೆ ಅಂತ ಕಥೆಗಳು ಬರುತ್ತೆ. ಹಾಗಾಗಿ ಅಂಥ ಮಹಾನ್ ಚೇತನಗಳು ನಡೆದ ಜಾಗ ಅದು ದಕ್ಷಿಣೇಶ್ವರ ಮತ್ತು ಬೇಲೂರು ಮಠ. ನಮ್ಮ ಹಿಂದಿನ ಒಬ್ಬರು ಸಿರಿಯ ಸ್ವಾಮೀಜಿಯವರು ಅವರು ಹೇಳ್ತಾಯಿದ್ರು, ಅವರು ಸಹ ಆ ಸ್ಥಿತಿಗೆ ಇದ್ದವರು ಹೇಳ್ತಾಯಿದ್ರು, ನೋಡು ಈ ಬೇಲೂರು ಮಠ ಇದೆಯಲ್ಲ, ಇದು ಜೀವನ್ಮುಕ್ತರ ಗುಪ್ತರ ಗುಂಪೇ ಓಡಾಡಿದೆ ಅಂತ. ಒಬ್ಬರ ಗುಂಪೇ ಇಲ್ಲಿ ಓಡಾಡಿದೆ ಈ ಭೂಮಿ ಅಂತ. ನಿಜವಾಗ್ಲೂ ಸತ್ಯ ಅದು, ಅಂಥ ಪವಿತ್ರವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸು ಪರಿಸ್ಥಿತಿ ಸ್ವಚ್ಛವಾಗಿರ್ತಕ್ಕಂಥ ಉನ್ನತ ಸ್ಥಿತಿಗೆ ಅರಿಯುವ ಶಕ್ತಿ ನಮಗೆ ಬಂದರೆ ಅದರ ನಾವು ಅನುಭವಿಸ್ಬೋದು. ಅಲ್ಲಿ ಹೋದರೆ ಏನೋ ಸ್ಪೆಷಲ್ ಇದೆ ಅಂತ ಅಲ್ವಾ. ಕಾಶಿಯಲ್ಲಿ ವಿಶ್ವನಾಥನ ಆ ಗರ್ಭಗುಡಿಗೆ ಹೋಗಿ ನೀವು ಪೂಜೆ ಮಾಡುವಾಗ ನಿಮ್ಗೆ ಅನಿಸುತ್ತೆ ಏನೋ ಒಂದು ವಿಶೇಷತೆ ಇದೆ ಇಲ್ಲಿ ಅಂತ ಅಲ್ವಾ. ಕೆಲವು ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಭಗವಂತನ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ, ಏನೋ ಒಂದು ಸ್ಪಂದನ ನೀವು ಅನುಭವಿಸ್ಬೋದು.
ಅಲ್ವಾ? ಅಲ್ಲಿ ಭಗವಂತನ ಶಕ್ತಿ ಅಥವಾ ಭಗವಂತನ ಪ್ರಭೆ ಅಲ್ಲಿ ಜೀವಂತವಾಗಿದೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಹೇಳೋದು ಜೀವಂತ ದೇವರು ಅಂತ ಹೇಳ್ತಾರೆ. ನಮ್ಮ ಬೆಂಗಾಲಲ್ಲೆಲ್ಲ ಇದೆ ಅದು, ಜೀವಂತ ದೇವರು ಅಂತ. ಹಾಗಾಗಬೇಕು ಅಂತ ಇದ್ದರೆ ಅಲ್ಲಿ ಆ ಭಗವಂತ ಪ್ರಕಟ ಆಗಬೇಕು ಅಂತಿದ್ದರೆ ಅಲ್ಲಿ ಯಾರೊಬ್ಬರು ಮಹತ್ವ ತಪಸ್ಸು ಮಾಡಿದ್ದಾರೆ. ಅದಕ್ಕೆ ನೀವು ಎಲ್ಲೇ ಬೇಕಾದ್ರೂ ಹೋಗಿ ಅಲ್ಲಿ ನಮ್ಮ ದೇಶದಲ್ಲಿ ಯಾವ ದೇವಸ್ಥಾನ ಪುಣ್ಯಕ್ಷೇತ್ರಕ್ಕೆ ಹೋಗಿ ಇಲ್ಲೊಬ್ಬರು ಮಹರ್ಷಿಗಳು ತಪಸ್ಸು ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಆ ಜಾಗ ಪವಿತ್ರವಾಗಿದೆ, ಆ ಜಾಗ ಅತ್ಯಂತ ಏನು ಪವಿತ್ರ, ಅಲ್ಲಿ ದೇವರು ಪ್ರತ್ಯಕ್ಷ ಆಗಿದ್ದಾನೆ ಅಂತ. ನಾನು ಈ ಸತಿ ಬೇಲುಮಠಕ್ಕೆ ಹೋದಾಗ ನವಂಬರಲ್ಲಿ ಒಂದು ಬಂಗಾಲಲ್ಲಿ ಒಂದು ಕಾಳಿ ದೇವಸ್ಥಾನ ಕ್ಷೇತ್ರ, ಅದು ಬರೋ ಫೇಮಸ್ಸು, ತಾರಾ ಕ್ಷೇತ್ರ ಅಂತ. ತಾರಾ ಕ್ಷೇತ್ರ ಅಲ್ಲಿ ಬಹಳ ಜನ ಹೋಗ್ತಾರೆ, ಅಲ್ಲಿಗೆ ತುಂಬ ಜನ ಹೋಗ್ತಾರೆ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಅದು ದಕ್ಷಿಣದಿಂದ ನಮ್ಮ ಕಲ್ಕತ್ತಾ ತುಂಬ ದೂರ ಇದೆ, ಅದು ತುಂಬ ಇದೆ. ಶಾಂತಿ ತುಂಬ ದೂರ ಇದೆ. ಒಂದು ಶಾಂತಿನಿಕೇತನದಿಂದ ಮುಂದೆ ಹೋಗಬೇಕು, ಒಂದು 2-3 ಗಂಟೆ ಪ್ರಯಾಣ. ಅಲ್ಲೊಂದು ದೇವಿಯ ಕಾಳಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಅಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಅಂತ ನೋಡೋಕೆ ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದೆ, ದರ್ಶನಕ್ಕೆ ಹೋಗಿದ್ದೆ ನಾನು ಸಂಜೆ ಸಮಯದಲ್ಲಿ. ತುಂಬ ರಶ್ ಇರುತ್ತೆ, ತುಂಬ ರಶ್ ಇರುತ್ತೆ. ನಾವು ಗರ್ಭಗುಡಿ ಒಳಗೆ ನಮಗೆ ಬಿಡ್ತಾರೆ, ಹೂವೆಲ್ಲ ತೊಗೊಂಡಿರ್ತೀವಿ ಮಾಡ್ತೀವಿ. ಅಲ್ಲಿ ಒಳಗಡೆ ಹೋದ ತಕ್ಷಣ ಏನೋ ಒಂದು ಮಾನಸಿಕವಾಗಿ ಒಂದು ಮನಸ್ಸು ಒಂದು ಶ್ರದ್ಧಾ ಭಾವಕ್ಕೆ ಮೂಡುವ ಒಂದು ಅಟ್ಮಾಸ್ಫಿಯರ್ ಇದೆ ಅಲ್ಲೊಂದು ಸ್ಫುರಣ ಇದೆ. ಅದು ಯಾಕೆ ಆ ಥರ 100 ಜನ ಹೋಗ್ತಾರೆ ಅಂತಂದರೆ, ಅಲ್ಲಿ ಸುಮಾರು 300 ಅಥವಾ 400 ವರ್ಷಗಳ ಹಿಂದೆ ಒಬ್ಬ ಸಾಧಕ ಅವನಿಗೆ ತಪಸ್ಸು ಮಾಡಿದ್ದರಿಂದ ಸಾಧನೆ ಮಾಡಿ ಅಲ್ಲಿ ದೇವಿ ಪ್ರತ್ಯಕ್ಷ ಆಗಿರ್ತಕ್ಕಂಥ ಜಾಗ ಅಂತ. ಕಾಳಿ ಪ್ರತ್ಯಕ್ಷ ಆಗಿರ್ತಕ್ಕ, ಶ್ರೀರಾಮಕೃಷ್ಣಗೆ ಪ್ರತ್ಯಕ್ಷ ಆಗಿದೆ. ಹಾಗಾಗಿ ಆ ಕ್ಷೇತ್ರ ಜೀವಂತ ಕ್ಷೇತ್ರ ಅಂತ ತುಂಬ ಜನ ಹೋಗ್ತಾರೆ. ತುಂಬ ಜನ ಅಲ್ಲಿ ಸಾಧನೆ ಮಾಡೋರು, ತುಂಬ ಸಾಧಕರು ಅಲ್ಲಿ ಸಾಧನೆ ಮಾಡ್ತಾರೆ. ಅಲ್ಲಿದ್ಕೊಂಡು ಸಾಧನೆ ಮಾಡ್ತಾರೆ. ಆ ಪುಣ್ಯಕ್ಷೇತ್ರ ತೀರ್ಥೀ ಕುರ್ವಂತಿ ತೀರ್ಥಾನಿ ಅಂತ ಕೇಳಿದೆ. ತೀರ್ಥೀ ಕುರ್ವಂತಿ ತೀರ್ಥಾನಿ. ತೀರ್ಥಕ್ಷೇತ್ರ ಯಾಕೆ ಪ್ರಸಿದ್ಧ ಆಗೋದು, ಪವಿತ್ರ ಆಗೋದು ಯಾಕೆಂತಂದರೆ ಅಲ್ಲಿ ಸಾಧು ಸಂತರು, ಭಗವಂತನ ದರ್ಶನ ಮಾಡಿರ್ತಕ್ಕಂಥ ಭಕ್ತರು, ಜ್ಞಾನಿಗಳು ಅಲ್ಲಿ ಇದ್ದ ಕ್ಷೇತ್ರ, ಆ ಜಾಗ. ಆದ್ದರಿಂದ ಆ ಜಾಗದಲ್ಲಿ ವಿಶೇಷವಾಗಿ ಭಗವಂತನ ಆವಿರ್ಭಾವ ಇರುತ್ತೆ. ಅಂಥ ಕ್ಷೇತ್ರ ಎಲ್ಲ ಕಡೆಯೂ ಇದೆ, ನಮ್ಮಲ್ಲೂ ಇದೆ. ನಮ್ಮಲ್ಲಿ ಎಲ್ಲ ಈ ಭಾರತ ಅಂಥ ಕ್ಷೇತ್ರಗಳಿಂದ ತುಂಬಿರ್ತಕ್ಕಂಥದ್ದು. ಅದರಲ್ಲಿ ದಕ್ಷಿಣೇಶ್ವರ ಹೌದು, ಕಮರ್ಪುರಕ್ಕೂ ಹೌದು, ಜಯರಾಮ್ ಭಟ್ಟಿನೂ ಹೌದು, ಬೇಲೂರು ಮಠವೂ ಹೌದು, ಬೆಂಗಳೂರು ಹೌದು. ಶ್ರೀಮಾತೆಯವರು ಬಂದು ಇದ್ದ ಅದೇ ಜಾಗ, ಅದೇ ಬಂಡೆ ಈಗಲೂ ಇದೆ. ಅಲ್ಲೂ 100 ಜನ ಬಂದು ಕೂತ್ಕೊಂತಾರೆ. ಶ್ರೀರಾಮಕೃಷ್ಣರ ಪೂಜೆ ಮಾಡ್ತಿರ್ತಾಗ ಶ್ರೀ ಮಾತೆಯವರು ಬಂದಾಗ ಪೂಜೆ ಮಾಡ್ತಾ ಇರ್ತಕ್ಕಂಥ ಅದು ಆ ಬಿಲ್ಡಿಂಗ್ ಈಗಲೂ ಇದೆ. ಒಂದು ವಿಶೇಷತೆಯಿಂದ ನಾನು ಹೋದ್ಸತಿ ಹೇಳಿದ್ದೆ, ಎಲ್ಲೂ ಶ್ರೀರಾಮಕೃಷ್ಣರು ರಾಮಕೃಷ್ಣ ಮಠದಲ್ಲಿ ತಂಗಿಲ್ಲ. ಆದರೆ ಎಲ್ಲಿ ಶ್ರೀ ಮಾತೆಯವರು ಅಲ್ಲಿದ್ದರೂ ಅದು ರಾಮಕೃಷ್ಣ ಮಠ ಆಗಿದೆ ಈಗ. ಆದರೆ ಬೆಂಗಳೂರಿನಲ್ಲಿ ಶ್ರೀಮಾತೆಯವರು ತಂಗಿದ್ದು ರಾಮಕೃಷ್ಣ ಮಠದಲ್ಲೇ. ಅದು ಒಂದೇ ಕ್ಷೇತ್ರ, ಅದೊಂದೇ. ಆ ಕೋಣೆ ಈಗಲೂ ಇದೆ. ಮಾತ್ರ ಅಲ್ಲ, ಇದು ಇನ್ನೊಂದು ವಿಷಯ ನಾವು ಯೋಚನೆ ಮಾಡಬೇಕಾಗಿದ್ದು, ಶ್ರೀರಾಮಕೃಷ್ಣರು ಅಂದು ಕಲ್ಪತರು ಆದರು ಅಲ್ವಾ, ಅಂದು ಕಲ್ಪತರು. ಹಾಗಾದರೆ ಈಗ ಹಾಕೋದಿಲ್ವಾ ಅಂತ ಕೇಳಿದ್ರೆ, ಈಗಲೂ ಶ್ರೀರಾಮಕೃಷ್ಣರು ಕಲ್ಪತರು. ಆ ಕಲ್ಪತರು ಅನ್ನೋದು ನಾವು ಅನುಭವಿಸಬೇಕು ಅಂತಿದ್ದರೆ ನಾವು ಸಾಧನೆ ಮಾಡಲೇಬೇಕು. ನಾವು ಆ ಸ್ಥಿತಿಗೆ ಹೇಳಬೇಕು. ಭಗವಂತನ ಕೃಪೆಗೆ ಪಾತ್ರ ಆಗುವಕ್ಕೆ ನಾವು ತಯಾರಾಗಬೇಕು. ನಾವಾಗಿಲ್ವಲ್ಲ, ನಾವು ಆಗೇ ಇಲ್ಲ, ತಯಾರಾಗಿಲ್ಲ ಅಲ್ವಾ. ಭಗವಂತನ ಕೃಪೆ ಯಾವಾಗ ಬರ್ತಂದರೆ ನಾವು ಸರಿಯಾಗಿ ತಯಾರಾದಾಗ ಭಗವಂತನ ಕೃಪೆ ನಮ್ಮ ಮೇಲೆ ಬರುತ್ತೆ. ಈಗಲೂ ಸಹ ಶ್ರೀರಾಮಕೃಷ್ಣರು ಕಲ್ಪತರು. ಯಾರು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಶ್ರೀರಾಮಕೃಷ್ಣರು ಈಗಲೂ ಸಹ ಅನುಗ್ರಹಿಸ್ತಾರೆ. ಈಗಲೂ ಇದೆ, ಈಗಲೂ.
ಈಗ ಕಲಿಯುಗ ನೀವು ಹೇಳ್ತಾರಲ್ಲ, ಕಲಿಯುಗದಲ್ಲಿ ಈಗಲೂ ಸಹ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಕನಸಿನಲ್ಲಿ ಭಗವಂತ ಬಂದು ನಿಮಗೆ ದರ್ಶನ ಕೊಡ್ತಾನೆ. ನೇರವಾಗಿ ಭಗವಂತ ದರ್ಶನ ಕೊಡ್ತಾರೆ. ಅಂಥ ವ್ಯಕ್ತಿಗಳು ಅನೇಕರಿದ್ದಾರೆ. ಅವ್ರು ಬಂದುಬಿಟ್ಟು ನಾನು ಭಗವಂತನ ದರ್ಶನ ಮಾಡಿ ಅಂತ ಹೇಳೋದಿಲ್ಲ ಅಲ್ವಾ. ಅವ್ರು ಹೇಳೋದು ಸಹ ನೀವು ನಂಬಬೇಕಲ್ಲ. ಯಾಕೆಂದರೆ ಭಗವಂತ ದರ್ಶನ ಆಯಿತು ಅಂತಂದರೆ ಶ್ರೀಮಾತೆಯವರು ಹೇಳಿದಾಗೆ, ಏನು ಭಗವಂತ ದರ್ಶನ ಆದ ತಕ್ಷಣ ನಿಂಗೇನು ಕೊಂಬರುತ್ತೆ ಅಂತ ತಿಳ್ಕೊಂಡಿದ್ಯಾ? ಏನಿಲ್ಲ, ನಿನ್ನಲ್ಲಿ ಪರಿವರ್ತನೆ ಆಗುತ್ತೆ. ಶ್ರೀಮಾತೆಯವರು ಹೇಳ್ತಾ ಇದ್ದರು, ನಮ್ಮಲ್ಲಿ ಪರಿವರ್ತನೆ ಆಗೋದು ಅಲ್ವಾ. ಮತ್ತು ಭಗವಂತ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೇರೆಯವರು ನಂಬಲಿ ಬಿಡಲಿ ಅದರಿಂದ ಅವ್ರಿಗೇನು ಇದೇ ಇಲ್ಲ. ನಂಬಿದ್ರೆ ಬಿಡಿ, ನನ್ನ ಅನುಭವ ನನಗೆ ಅದನ್ನು ನೆನಪಿಟ್ಕೊಳ್ಬೇಕು. ಶ್ರೀರಾಮಕೃಷ್ಣ ಕಲ್ಪತರು ಅವತ್ತೂ ಆಗಿದ್ದರು. 1886 ಜನವರಿ 1ನೇ ತಾರೀಕಿನ ದಿವಸ ಮೊದಲೂರು ಆಗಿದ್ದರು. ಈಗಲೂ ಸಹ ಅವರು ಕಲ್ಪತರುನೇ. ಆದರೆ ನಾವು ಕಲ್ಪತರು ವೃಕ್ಷದ ಅಡಿಗೆ ಹೋಗಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಕಲ್ಪತರು ನಮಗೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಡ್ತಾರೆ. ಅಡಿಯಲ್ಲಿ ಕೂತ್ಕೊಂಡು ಅಂತಂದರೆ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ. ನಮ್ಮ ಪ್ರಾರ್ಥನೆ ಎಲ್ಲಿರುತ್ತೆ ಅಂತಂದರೆ ಭಗವಂತ ಅಲ್ಲಿದ್ದಾನೆ, ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹಾಗಾದರೆ ಆಗೋದಿಲ್ಲ. ಭಗವಂತನ ಅಡಿ ಅಂದರೆ ಭಗವಂತನ ಇರುವಿಕೆಯನ್ನು ನಂಬಿ ಮನಸ್ಸಿನಲ್ಲಿ ಭಗವಂತನ ಇರುವಿಕೆಯಲ್ಲಿ ಪೂರ್ಣವಾಗಿರ್ತಕ್ಕಂಥ ವಿಶ್ವಾಸದಿಂದ ಅಲ್ವಾ, ಒಂದೇ ಮನಸ್ಸಿನಲ್ಲಿ ಒಂದೇ ಮನಸ್ಸು. ನೀವು ಕೇಳಬಹುದು ನಮಗೂ ಒಂದೇ ಮನಸ್ಸಿರೋದು ಕರೆಕ್ಟು. ಆದರೆ ಆ ಒಂದೇ ಮನಸ್ಸು ಏನಾಗಿದೆ ಅಂತಂದರೆ 100 ಕಡೆ ಕಾಲುವೆ ಹೊಡೆದ್ಬಿಟ್ಟಿದೆ ಅಲ್ವಾ. ಅದ್ರ ಮೇಲೆ ಇದ್ರ ಮೇಲೆ ಅದು ಬೇಕು ಎಲ್ಲ ಬೇಕು. ಹಾಗಾಗಿ ನಮ್ಮ ಮನಸ್ಸಲ್ಲಿ ಶಕ್ತಿನೇ ಇಲ್ಲ ಅಲ್ವಾ, ಶಕ್ತಿನೇ ಇಲ್ಲ. ಒಂಚೂರು ಭಗವಂತನ ಪ್ರಾರ್ಥನೆ ಮಾಡುವಾಗಲೇ ಮನಸ್ಸಲ್ಲಿ 100 ಯೋಚನೆಗಳು ಬಂದುಬಿಡುತ್ತಲ್ಲ. ಹಾಗಾದರೆ ಆಗೋದಿಲ್ಲ. 100% ಶ್ರೀರಾಮಕೃಷ್ಣ ಹೇಳ್ತಾ ಇದ್ದರು ನೋಡು, ಈ ಸೂಜಿ ಇದೆಯಲ್ಲ, ಸೂಜಿಗೆ ನೂಲನ್ನು ಪೂರ್ಣಿಸಬೇಕು ಅಂತಿದ್ದರೆ ಅದರಲ್ಲಿ ಆ ದಾರದಲ್ಲಿ ಒಂದು ಸಣ್ಣ ನೂಲು, ಒಂದು ಸಣ್ಣದು ಹೊರಗಡೆದು ಸಹ ಅದು ಒಳಗಡೆ ಹೋಗೋದಿಲ್ಲ ಅಲ್ಲ, ಅಲ್ಲೇ ತಡೆ ಆಗುತ್ತೆ. ಹಾಗೆ ನಮ್ಮ ಮನಸ್ಸು ಸಹ ಪೂರ್ಣವಾಗಿ ಏಕಾಗ್ರ ಆಗಿ ಪೂರ್ಣವಾಗಿ ಮನಸ್ಸು ಭಗವಂತ ಕಡೆ ತಿರುಗಿಸೋ ತನಕ ಕಲ್ಪವೃಕ್ಷ ಆಗೋದಿಲ್ಲ. ಭಗವಂತ ಪೂರ್ತಿ ಮನಸ್ಸಲ್ಲೇ ಅದನ್ನೇ ಏಕಾಗ್ರ ಮನಸ್ಸಿನಲ್ಲಿ ಅಂತ, ಅದಕ್ಕೆ ನಂಬಿಕೆ ಅಂತ ಹೇಳಿದಲ್ಲ, ವಿಶ್ವಾಸ ಅಂದರೆ 100% ಅಂತ. 100% ವಿಶ್ವಾಸ ಪೂರ್ಣ ಮನಸ್ಸಿನಿಂದ ಹೃತ್ಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಈಗಲೂ ಸಹ ಭಗವಂತ ಕಲ್ಪತರು ಈಗಲೂ. ಅಂಥ ಕಲ್ಪತರುವಿನ ದಿವಸ ಇವತ್ತು, ಪುಣ್ಯವಾಗಿರ್ತಕ್ಕಂಥ ದಿವಸ ಇವತ್ತು. ಅದೇ ಕಾಶಿಪುರದಲ್ಲಿ ಎಲ್ಲಿ ಈ ಘಟನೆ ನಡೀತೋ, ಕಾಶಿಪುರದ ಕಲ್ಕಟ್ಟದಲ್ಲಿ ಕಡಿಮೆ ಪಕ್ಷ ಒಂದು 2 ಲಕ್ಷದಿಂದ 3 ಲಕ್ಷ ಜನ ಬೆಳಗಿಂದ ಹೋಗಿ ಕ್ಯೂಲಿ. ಹಿಂದಿನ ದಿವಸ ರಾತ್ರಿನೇ ಬಂದು ರೋಡಲ್ಲಿ ಕೂತ್ಕೊಂಡ್ಬಿಡ್ತಾರೆ ಫುಟ್ಪಾತಲ್ಲಿ. ಆ ರೋಡ್ ಕ್ಲೋಸ್ಡ್. ಪೊಲೀಸ್ ಬೆಳಿಗ್ಗೆ 4 ಗಂಟೆಗೆ ಅಲ್ಲಿ ಶ್ರೀರಾಮಕೃಷ್ಣ ಇದ್ದ ಕೊಠಡಿ ಇದೆಯಲ್ಲ ಮಾಡಿ ಮೇಲೆ, ಅದನ್ನು ಪೂಜೆ ಮಾಡಿ ಓಪನ್ ಮಾಡ್ತಾರೆ. ಆವಾಗಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಫಸ್ಟು ಅಲ್ಲಿ ಕೆಲವರಿಗೆ ಒಂದು ಭಾವನೆ ಇದೆ ಏನಂದರೆ, ಬೆಳಿಗ್ಗೆ ಅದು ಮಂಗಳಾರತಿ ಮಾಡ್ತಾರಲ್ಲ, ಆ ಸಮಯದಲ್ಲಿ ದರ್ಶನ ಆಗಿಬಿಟ್ರೆ ಭಗವಂತನ ಕೃಪೆ ಜಾಸ್ತಿ ಅಂತ ದಬ್ಬ ಭಾವನೆ ಇರ್ತಲ್ಲ. ಅದಕ್ಕೆ ಹಿಂದಿನ ದಿವಸ ಫಸ್ಟು ಹೋಗಬೇಕು ಅಂತ ಕ್ಯೂಲಿ ಅಲ್ಲಿ ಬಂದು ಗೇಟ್ ಹತ್ರ ಕೂತ್ಕೊಂಡಿರ್ತಾರೆ. ಗೇಟಲ್ಲಿ ಫಸ್ಟು ಅದು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸು. ಬೆಳಗಿಂದ ಸ್ಟಾರ್ಟ್ ಆದರೆ ರಾತ್ರಿ 8 ಗಂಟೆ ತನಕ ಕಂಟಿನ್ಯೂಸ್ಸು ಜನ ಕ್ಯೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಈ ಕಡೆ ಇದು ಭಜನೆ ನಡೀತಾ ಇರುತ್ತೆ, ಪ್ರವಚನ ನಡೀತಾ ಇದೆ ಒಂದು ಕಡೆ, ಅದೆಲ್ಲ ಇದೆ. ನೋಡಬೇಕಾಗಿರ್ತಕ್ಕಂಥ ಜನ ಸಮೂಹವೇ ಎಷ್ಟು ಜನ. ತೀರ್ಥೀಕುರುವಂತೆ ಆ ತೀರ್ಥ ಅಷ್ಟು ತೀರ್ಥಕ್ಷೇತ್ರವಾಗಿದೆ ಕಾಶಿಪುರ ಅಂತ. ಕಲ್ಪತರು ಆಗಿರ್ತಕ್ಕಂಥ ಶ್ರೀರಾಮಕೃಷ್ಣ ನೆನೆಯುತ್ತಾ ಅವರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜಯ ರಾಮಕೃಷ್ಣ. Become Swami Vivekananda's messenger. Share the video with 3 of your friends.